ನಮಸ್ತೆ ಎಲ್ಲರಿಗೂ ರಚನಾ ಸ್ಟಾರೋಡ್ಗೆ ಆತ್ಮೀಯವಾದ ಸ್ವಾಗತ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಹಾಗೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇರೋರು ನೋಡ್ತಾ ಇರೋರಿಗೂ ಕೂಡ ಸ್ವಾಗತ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ನ ಕೂಡ ಪ್ರೆಸ್ ಮಾಡಿ, ಸೊ ದಟ್ ಪ್ರತಿ ಸತಿ ನಾನು ವಿಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಆ್ಯಂಡ್ ಯಾವುದೇ ಕಾರಣಕ್ಕೂ ನನ್ನ ವೀಡಿಯೋಸ್ನ ನೀವು ಮಿಸ್ ಮಾಡ್ಕೊಳ್ಳೋದಿಲ್ಲ. ಆ್ಯಂಡ್ ಇವತ್ತಿನ ವಿಷಯಕ್ಕೆ ಬರೋಣ. ಇವತ್ತಿನ ವಿಷಯ ಏನಿರುತ್ತೆ ಅಂದರೆ, ನಿಮ್ಮ ಹಾಗೂ ನಿಮ್ಮ ಪರ್ಸನ್ ಜೊತೆ ನಿಮ್ಮ ವರ್ಚುವಲ್ ಕನೆಕ್ಷನ್ ಏನು. ಸೊ ವರ್ಚುವಲ್ ಕನೆಕ್ಷನ್ ಅಂದರೆ ವಾಸ್ತವ. ಸೊ ನಿಮ್ಮ ಹಾಗೂ ನಿಮ್ಮ ಪರ್ಸನ್ ಮಧ್ಯದಲ್ಲಿ ಯಾವ ರೀತಿಯ ಒಂದು ಕನೆಕ್ಷನ್ ಇದೆ ಆ್ಯಂಡ್ ಅದು ವಾಸ್ತವಕ್ಕೆ ಎಷ್ಟು ಹತ್ತಿರ ಇದೆ, ಇಲ್ಲ ಅದು ಒಂದು ರೀತಿಯಲ್ಲಿ ಒಂದು ಕಥೆ ಥರ ಇದೆಯಾ, ಇಲ್ಲ ಅದು ವಾಸ್ತವ ಇದೆಯಾ, ರಿಯಾಲಿಟಿ ಇದೆಯಾ ಅನ್ನೋದನ್ನು ನಾವು ಈ ಒಂದು ರೀಡಿಂಗಲ್ಲಿ ನೋಡೋಣ. ಸೊ ಇದು ಟೈಮ್ಲೆಸ್ ರೀಡಿಂಗ್ ಇರುತ್ತೆ. ಸೊ ನೀವು ಯಾವಾಗ ಯಾವ ಸಮಯದಲ್ಲಿ ಇದನ್ನು ನೋಡ್ತಾ ಇರ್ತೀರೋ, ಸೊ ನೀವು ನಿಮ್ಮ ಫೈಲ್ನ ಚೂಸ್ ಮಾಡ್ಕೊತೀರಾ, ನೋಡ್ತೀರಾ. ಸಪೋಸ್ ಈಗ ನಿಮ್ಗೆ ಅದು ಅನ್ವಯಿಸಿಲ್ಲ ಅಂದರೆ ಮುಂದೊಂದು ದಿನ ಅದು ಮತ್ತೊಂದು ಸತಿ ನಿಮಗೆ ಇದು ಸೆಳೆತ ಆಗುತ್ತೆ ಆ್ಯಂಡ್ ನಿಮಗೆ ಆ ಒಂದು ರೀತಿಯ ಏನೋ ಒಂದು ಅಡ್ವೈಸ್ ಅಥವಾ ಗೈಡೆನ್ಸ್, ನಾನು ಅಡ್ವೈಸ್ ಕೊಡೋದಿಲ್ಲ ಬಟ್ ಗೈಡೆನ್ಸ್ನ ಕೊಡ್ತೀನಿ. ಸೊ ಆ ಒಂದು ಗೈಡೆನ್ಸ್ ನಿಮಗೆ ಹೆಲ್ಪ್ ಆಗಬಹುದು ಅಂತ ಅಂದ್ಕೊತೀನಿ. ಸೊ ಇವತ್ತು ನಾನು 3 ಪೈಲ್ಸ್ನ ಇಡ್ತಾ ಇದ್ದೀನಿ. ಮೊದಲನೇ ಪೈಲು ರೋಸ್ ಕ್ವಾರ್ಟ್ಸ್ ಪೈಲ್, ಎರಡನೇದು ಅಮೆಥಿಸ್ಟ್ ಪೈಲ್, ಹಾಗೂ ಮೂರನೇದು ರೆಡ್ ಕಾರ್ಲಿನ್ ಹಾಗೂ ಸಿಟ್ರಿನ್. ಸೊ ಈ ಎರಡಿದೆ ಮೂರನೇದಕ್ಕೆ. ಸೊ ನಿಮ್ಮ ವೀಡಿಯೋಸ್ನ ಪಾಸ್ ಮಾಡಿ ಮೆಡಿಟೇಟ್ ಮಾಡಿ ಆ್ಯಂಡ್ ನಿಮ್ಮ ಫೈಲ್ನ ನೀವು ಚಾಯ್ಸ್ ಮಾಡಿ. ನಾನು ನಾದ ನುಡಿಸ್ಬೇಕಾದ್ರೂ ನೀವು ಮೆಡಿಟೇಟ್ ಮಾಡ್ಬೋದು, ಇಲ್ಲ ವಿಡಿಯೋನ ಪಾಸ್ ಮಾಡಿ ನೀವು ಮೆಡಿಟೇಟ್ ಮಾಡಿ ನಿಮ್ಮ ಫೈಲ್ನ ಚಾಯ್ಸ್ ಮಾಡ್ಬೋದು. ಆ್ಯಂಡ್ ನಿಮಗೆ ಅನಿಸಿದ್ರೆ ಇಲ್ಲ ಈ ನಂದು ಫೈಲ್ ನಂದಲ್ಲ ಆ್ಯಂಡ್ ಇದು ನಂದಲ್ಲ ಅನಿಸಿದಾಗ ದಯವಿಟ್ಟು 2 ಫೈಲ್ಸ್ ಇರುತ್ತೆ, ಅದನ್ನು ಸಹ ನೋಡಿ. ಇಲ್ಲ ಬೇರೆ ರೀಡಿಂಗ್ಸ್ ಇರುತ್ತೆ, ಅದನ್ನು ನೀವು ಗಮನಿಸಿ ಅಂತ ಹೇಳ್ತೀನಿ. ಸೊ ಪ್ರತಿಯೊಂದು ಫೈಲಲ್ಲೂ ನಿಮಗೆ ಸ್ಟಾರ್ಟಿಂಗಲ್ಲಿ ಅನ್ವಯಿಸ್ಬೋದು, ಮಧ್ಯದಲ್ಲಿ ಆ್ಯಂಡ್ ಎಂಡಲ್ಲಿ ಅನ್ವಯಿಸ್ಬೋದು. ಎಂಡ್ ತನಕನೂ ನೋಡಿ, ಬಿಕಾಸ್ ನಾನು ಅಡ್ವೈಸ್ ಕಾರ್ಡು ತೆಗಿತೀನಿ ಆ್ಯಂಡ್ ಸಜೆಷನ್ ಕಾರ್ಡ್ಸ್ನ ತೆಗಿತೀನಿ. ಸೊ ದಯವಿಟ್ಟು ಅಲ್ಲಿವರೆಗೂ ಪೇಷನ್ಸಲ್ಲಿ ಇರಿ ಅಂತ ಕೇಳ್ಕೊತೀನಿ. ಓಕೆ, ಸೊ ನೀವು ಪೇಷನ್ಸಲ್ಲಿ ಇದ್ದೀರಾ, ಬಟ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಗೋಸ್ಕರ. ಆ್ಯಂಡ್ ನಮ್ಮ ನಾದನ ನಾವು ಕೇಳೋಣ. ನಾದ ನುಡಿಸ್ಬೇಕಾದ್ರೆ ನನಗೆ ಬಂದಿರೋ ಮೆಸೇಜ್ ತಾಳ್ಮೆ ಹಾಗೂ ತಾಳ್ಮೆ. ಇದನ್ನು ನಾನು 3 ಸತಿ ಕೇಳಿದ್ದೀನಿ. ಆ್ಯಂಡ್ ತಾಳ್ಮೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಕೆಲವೊಂದು ಸತಿ ಒಬ್ಬೊಬ್ಬರ ಜೀವನದಲ್ಲಿ ಕೆಲವೊಂದು ಒಳ್ಳೆ ಘಟನೆಗಳು ಬೇಗ ಆಗುತ್ತೆ, ಕೆಟ್ಟ ಘಟನೆಗಳು ಬೇಗ ಆಗುತ್ತೆ, ಬಟ್ ಕೆಲವೊಂದು ಸಮಯ ಬೇಕಾಗುತ್ತೆ. ಸೊ ಆ ತಾಳ್ಮೆಯಿಂದನೇ ನಮಗೆ ಅದು ಸಿಗೋದು. ಹಾಗೂ ಎಷ್ಟು ನಾವು ತಾಳ್ಮೆ ಇಟ್ಕೊತೀವಿ ಅಷ್ಟೇ ಒಳ್ಳೆಯದು. ಸೊ ತಾಳ್ಮೆನ ಕಳ್ಕೊಬೇಡಿ. ಸೊ ನಿಮ್ಮ ಲೈಫಲ್ಲಿ ಏನೂ ಆಗ್ತಾ ಇಲ್ಲ ಅಂದರೆ ದೇವರೇನೂ ಮಾಡ್ತಾ ಇಲ್ಲ ಅಂತ ಅರ್ಥ ಅಲ್ಲ, ಸರಿಯಾದ ಟೈಮ್ ಇನ್ನೂ ಬಂದಿಲ್ಲ ಅಂತ ಅರ್ಥ. ಸೊ ನಿಮ್ಮ ತಾಳ್ಮೆಯ ಪರೀಕ್ಷೆ ಆಗ್ತಾ ಇದೆ ಅಂದರೆ ಅದು ನಿಮ್ಮ ಪರೀಕ್ಷೆ ಆಗ್ತಾ ಇದೆ ಅಂತ ಅಂದ್ಕೊಳ್ಳಿ. ಸೊ ನೋಡೋಣ, ಮೊದಲನೇ ಪೈಲಿಂದ ಶುರು ಮಾಡೋಣ. ಸೊ ಮೊದಲನೆಯ ಪೈಲ್ ಯಾರನ್ನ ಚಾಯ್ಸ್ ಮಾಡಿದ್ದೀರಾ? ರೋಸ್ ಕ್ವಾರ್ಟ್ಸ್. ಸೊ ಇದು ನಿಮ್ಮ ಪೈಲ್ ಆಗಿರುತ್ತೆ. ನಿಮ್ಮ ಪೈಲಿಗೆ ನಿಮಗೆ ಸ್ವಾಗತ. ಸೊ ನೋಡೋಣ, ನಿಮ್ಮ ಹಾಗೂ ನಿಮ್ಮ ಪರ್ಸನ್ ಮಧ್ಯದಲ್ಲಿ ಯಾವ ರೀತಿಯ ಒಂದು ಕನೆಕ್ಷನ್ ಇದೆ ಅನ್ನೋದನ್ನು. ಸೊ ಅದು ಯಾವ ರೀತಿ ಇದೆ, ನಿಜವಾಗ್ಲೂ ಅದು ಯಾವ ರೀತಿ ಇದೆ ಅನ್ನೋದನ್ನು ನೋಡೋಣ. ಓಕೆ, ಸೊ ಯಾವ ವ್ಯಕ್ತಿನ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ, ಸೊ ಆ ವ್ಯಕ್ತಿ ಬಗ್ಗೆ ಈ ಒಂದು ರೀಡಿಂಗ್ ಇರುತ್ತೆ. ಓಕೆ, ಸೊ ನಂಬರ್ 1, ಪ್ಲೀಸ್ ಅವರ ಹಾಗೂ ಅವರ ಪರ್ಸನ್ ಮಧ್ಯದಲ್ಲಿರುವ ಕನೆಕ್ಷನ್ನ ತಿಳಿಸಿ. ಓಕೆ, ಸೊ ಇದು ನಿಮ್ಮ ಕಾರ್ಡ್ಸ್ ಆಗಿದೆ. ಸೊ ನೋಡೋಣ, ನಿಮ್ಮ ಹಾಗೂ ನಿಮ್ಮ ಪರ್ಸನ್ ಮಧ್ಯದಲ್ಲಿ ಯಾವ ರೀತಿಯ ಒಂದು ಕನೆಕ್ಷನ್ ಇದೆ ಅನ್ನೋದನ್ನು. ಓಕೆ, ಓಕೆ
ಸೊ ಬೇಸಿಕಲಿ ನಿಮ್ಮ ಹಾಗೂ ನಿಮ್ಮ ಪರ್ಸನ್ ಮಧ್ಯದಲ್ಲಿ ಸಪರೇಷನ್ ನಡೀತಾ ಇದೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಮೈಟ್ ಬಿ ಇಲ್ಲಿ ಯುನೋ ಕೆಲವೊಂದು ಡಿಸಿಷನ್ಸ್ನ ನೀವಾಗಲಿ ನಿಮ್ಮ ಪರ್ಸನ್ ಆಗಲಿ ತಗೊಳ್ಲಿಕ್ಕೆ ಆಗಲಿಲ್ಲ. ಆ್ಯಂಡ್ ಎಲ್ಲೋ ಒಂದು ಕಡೆ ಈ ಕನೆಕ್ಷನ್ ಕಟ್ ಆಫ್ ಆಗಿದೆ. ಆ್ಯಂಡ್ ಮೈಟ್ ಬಿ ಇಲ್ಲಿ ಒಬ್ಬರು ಮಾತ್ರ ಇಲ್ಲಿ ಇಂಡಿಪೆಂಡೆಂಟಾಗಿ ಹೊರಗೆ ಬಂದಿದ್ದೀರಾ. ಓಕೆ, ಆ್ಯಂಡ್ ನಿಮ್ಮ ಪರ್ಸನ್ ಆಗಲಿ ಮೈಟ್ ಬಿ ಅವರ ಕನೆಕ್ಷನ್ ಬೇರೆಯವ್ರ ಜೊತೆ ಇದೆ, ನಿಮಗೆ ಗೊತ್ತಿಲ್ಲ. ಸೊ ಮೈಟ್ ಬಿ ಇದು ನಿಮಗೆ ಗೊತ್ತಿಲ್ಲದೆ ಇರೋ ಕಾರಣ ಮೈಟ್ ಬಿ ಈ ಒಂದು ರಿಲೇಷನ್ಶಿಪ್ಪು ಹಾಳಾಗಿದೆ. ಮೈಟ್ ಬಿ ಇದು ಥರ್ಡ್ ಪಾರ್ಟಿ ರಿಲೇಷನ್ಶಿಪ್ ಇರಬಹುದು. ಬಿಕಾಸ್ ಇಲ್ಲಿ ಹೈ ಪ್ರೀಸ್ಟ್ ಇರೋದ್ರಿಂದ ಮೈಟ್ ಬಿ ಇಲ್ಲಿ ನೀವು ತಿಳ್ಕೊಬೇಕಾಗಿರೋ ಈ ಕನೆಕ್ಷನಲ್ಲಿ ಏನಿದೆ ಅಂದರೆ ನಿಮ್ಮ ಇಬ್ಬರ ಕನೆಕ್ಷನ್ ಅಲ್ಲಿ ಬ್ಯಾಲೆನ್ಸ್ ಇಲ್ಲವೇ ಇಲ್ಲ. ಸೊ ಒಬ್ಬ ಪರ್ಸನ್ ತುಂಬ ಕೊಡ್ತಾರೆ ಆ್ಯಂಡ್ ಇನ್ನೊಬ್ಬ ಪರ್ಸನ್ ತುಂಬ ತಗೊತಾ ಇದ್ದಾರೆ. ಅದು ಮಾನಸಿಕವಾಗಿರ್ಬೋದು, ದೈಹಿಕವಾಗಿರ್ಬೋದು, ಇಲ್ಲ ಆರ್ಥಿಕವಾಗಿರಬಹುದು. ಸೊ ಯಾವುದೇ ಕಾರಣಕ್ಕೂ ಇಲ್ಲಿ ಬ್ಯಾಲೆನ್ಸ್ ಅಂತೂ ಕಾಣಿಸ್ತಾ ಇಲ್ಲ. ಆ್ಯಂಡ್ ಮೈಟ್ ಬಿ ಇಲ್ಲಿ ತುಂಬ ದೊಡ್ಡ ಗಲಾಟೆ ಆಗಿದೆ, ಜಗಳಗಳಾಗಿದೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ಆ್ಯಂಡ್ ಮೈಟ್ ಬಿ ನೀವಾಗಲಿ ನಿಮ್ಮ ಪರ್ಸನ್ ಈಗಲೂ ಸಹ ನಿಮಗೆ ಆ ಒಂದು ಗಟ್ಟಿ ನಿರ್ಧಾರ ಆಗಲಿ ರಿಲೇಷನ್ಶಿಪ್ಪಲ್ಲಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಆ್ಯಂಡ್ ನಾನಿಲ್ಲಿ ನೋಡ್ತಾ ಇರೋದೇನು ಅಂದರೆ ನೀವು ಏನೇ ಆಗಿರಲಿ ಸೊ ಮುಂದೆ ನುಗ್ಗಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇದೆ. ಬಟ್ ನನಗೆ ಈ ಒಂದು ಕನೆಕ್ಷನ್ ಎಲ್ಲೂ ಸಹ ಸ್ಟ್ರಾಂಗ್ ಆಗಿ ನಿಲ್ಲೋ ಥರ ಕಾಣಿಸ್ತಾ ಇಲ್ಲ. ಓಕೆ, ಸೊ ನೋಡೋಣ ಇಲ್ಲಿ ಸೊ ಹೈ ಪ್ರಿಸ್ಟಸ್ ಕಾರ್ಡ್ ಇಲ್ಲಿ 3 ಆಫ್ ಸಾರ್ಟ್ಸ್ ತೋರಿಸ್ತಾ ಇದೆ. ಮೈಟ್ ಬಿ ನಿಮ್ಮ ಪರ್ಸನ್ ನಿಮ್ಮನ್ನು ಮೋಸ ಮಾಡಿದ್ದಾರೆ, ಚೀಟ್ ಮಾಡಿದ್ದಾರೆ. ಓಕೆ, ಸೊ ಅದನ್ನೇ ನೀವು ಈಗಲೂ ಸಹ ನೆನೆಸ್ಕೊಳ್ತಾ ಇದ್ದೀರಾ. ಮೈಟ್ ಬಿ ನೀವು ಇನ್ನೊಂದು ಚಾನ್ಸ್ ಕೊಡಬೇಕು ಅಂದರೆ ದಯವಿಟ್ಟು ಇನ್ನೊಂದು ಚಾನ್ಸ್ ಈ ಪರ್ಸನಿಗೆ ಕೊಡಬೇಡಿ ಅನ್ನೋದನ್ನು ನಾನು ಕೇಳ್ಕೊತೀನಿ. ಸೊ ಮೈಟ್ ಬಿ ಇಲ್ಲಿ ನಿಮಗೆ ಈಗಲೂ ಸಹ ಈ ಒಂದು ನಿಮಗೆ ಆಪ್ಷನ್ಸ್ ಇದ್ದರೆ, ಓಕೆ, ಸೊ ನಿಮಗೆ ಆಪ್ಷನ್ಸ್ ಇದ್ದರೆ ಖಂಡಿತ ನೀವು ಬೇರೆ ಆಪ್ಷನ್ಸ್ನ ನೋಡಬೇಕು. ಬಿಕಾಸ್ ಮೈಟ್ ಬಿ ನಿಮಗೆ ಅನ್ನಿಸ್ತಾ ಇರ್ಬೋದು ನಾನು 5 ಆಫ್ ಕಪ್ಸ್ ಎನರ್ಜಿ ಏನಿದೆ, ನೋವಿನ ಎನರ್ಜಿ ಏನಿದೆ, ದುಃಖದ ಎನರ್ಜಿ ಏನಿದೆ ಅದರಿಂದ ನಾನು ಹೊರಗೆ ಬರೋಕ್ಕೆ ಆಗೋದಿಲ್ಲ ಅಂತ. ಬಟ್ ಕಂಪ್ಲೀಟಾಗಿ ನೀವು ಅದನ್ನು ಹೊರಗೆ ಬರ್ಬೋದು ಬಿಕಾಸ್ ಆಫ್ ದ ಸನ್ ಕಾರ್ಡ್. ಓಕೆ, ಸೊ ನಿಮ್ಮ ಲೈಫಿನ ಖುಷಿ, ನಿಮ್ಮ ಲೈಫಲ್ಲಿ ನೀವೇನು ಮಾಡಬೇಕು ಅನ್ನೋದಿದೆ ಅದನ್ನು ನೀವಿಲ್ಲಿ ನಿರ್ಧಾರ ಮಾಡಬೇಕಾಗಿದೆ. ಬಿಕಾಸ್ ಜೀವನ ಪೂರ್ತಿ ನೀವೇ ಕೊಡ್ತಾ ಬಂದಿದ್ದೀರಾ. ಆ್ಯಂಡ್ ಈ ಮುಂದೆನೂ ನೀವೇ ನೋವು ತಿನ್ನಬೇಕು, ನೀವೇ ಇದನ್ನು ಅರ್ಥ ಮಾಡ್ಕೋಬೇಕು. ಈ ರಿಲೇಷನ್ಶಿಪ್ ಅಂದರೆ ತುಂಬ ಕಷ್ಟ ಆಗುತ್ತೆ. ಓಕೆ, ಸೊ ನಾನಿಲ್ಲಿ 6 ಆಫ್ ಪೆಂಟಕಲ್ಸ್ನ ಕ್ಲಾರಿಫೈ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ವೀಲ್ ಆಫ್ ಫಾರ್ಚ್ಯೂನ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ಸಮಯ ನಿಮಗೆ ಎಲ್ಲನೂ ತೋರಿಸ್ಕೊಟ್ಟಿದೆ. ಸೊ ಸಮಯ ನಿಮಗೆ ನಿಮ್ಮ ಬೆಲೆನ ನೀವು ಕಳ್ಕೊಬೇಡಿ, ನಿಮ್ಮ ಬ್ಯಾಲೆನ್ಸ್ನ ನೀವು ಕಳ್ಕೊಬೇಡಿ, ಹಾಗೆ ನಿಮ್ಮಲ್ಲಿರೋ ಒಳ್ಳೆ ಗುಣಗಳನ್ನು ನೀವು ಕಳ್ಕೊಬೇಡಿ ಅನ್ನೋದನ್ನು, ಸಮಾಧಾನ, ಖುಷಿ ಅದನ್ನೆಲ್ಲ ಕಳ್ಕೊಬೇಡಿ. ಬಿಕಾಸ್ ಯಾರ ಮೇಲೆ ನೀವು ಟೈಮ್ನ ವೇಸ್ಟ್ ಮಾಡ್ತಾ ಇದ್ದೀರಾ ಇಲ್ಲ ವೇಟ್ ಮಾಡ್ತಾ ಇದ್ದೀರಲ್ಲ ಆ ಪರ್ಸನ್ ಅದಕ್ಕೆ ಅರ್ಹತೆ ಇದೆಯಾ ಇಲ್ವೋ ಇಲ್ಲ ಅನ್ನೋದನ್ನು ನೀವಿಲ್ಲಿ ತಿಳ್ಕೊಬೇಕಾಗಿದೆ. ಸೊ ವೀಲ್ ಆಫ್ ಫಾರ್ಚ್ಯೂನ್ ಬೇಸಿಕಲಿ ಏನು ಹೇಳ್ತಾ ಇದೆ ಅಂದರೆ ನಿಮ್ಮ ಒಳ್ಳೆ ಟೈಮ್ ಬರ್ತಾ ಇದೆ. ಸೊ ನಿಮ್ಮ ಒಳ್ಳೆ ಟೈಮ್ನ ನೀವು ಎಂಜಾಯ್ ಮಾಡಿ ಆ್ಯಂಡ್ ಹೀಲ್ ಮಾಡ್ಕೊಳ್ಳಿ. ಆ್ಯಂಡ್ 5 ಆಫ್ ಕಪ್ಸ್ ಎನರ್ಜಿ ಯಾವಾಗ ಬರುತ್ತೆ ಅಂದರೆ ನೀವು ಹೀಲ್ ಮಾಡ್ಕೋಬೇಕಾಗಿರೋ ಸಂದರ್ಭಕ್ಕೆ ಬರುತ್ತೆ. ಓಕೆ, 2 ಆಫ್ ಸಾರ್ಟ್ಸ್. ಸೊ ಬೇಸಿಕಲಿ ನಿಮಗೆ ಕಂಪ್ಲೀಟಾಗಿ ಈ ಪಿಕ್ಚರ್ ಗೊತ್ತಿದೆ ಆ್ಯಂಡ್ ನೀವು ಡಿಸಿಷನ್ಸ್ನ ತೊಗೊತಾ ಇಲ್ಲ. ಓಕೆ, ಮೈಟ್ ಬಿ ನಿಮಗೆ ಗೊತ್ತಿದೆ ನಾನು ಒಬ್ಬಳೇ ಇದ್ದರೆ ಚೆನ್ನಾಗಿರ್ತೀನಿ ಆ್ಯಂಡ್ ಮುಂದೆ ನನ್ನ ಲೈಫಲ್ಲಿ ಎಲ್ಲ ಒಳ್ಳೆಯದಾಗುತ್ತೆ. ಸೊ ಮುಂದೊಂದು ದಿನ ನಿಮ್ಮ ಲೈಫಲ್ಲಿ ಬೇರೆಯವ್ರು ಒಬ್ಬರು ಬರಬಹುದು. ಸೊ ಯಾರಿಗೋಸ್ಕರ ಮೋಸ ಮಾಡಿದಾರೋ, ಯಾರು ನಿಮ್ಮ ಹತ್ರ ಮುಚ್ಚಾಕೊಂಡಿದ್ದಾರೋ, ಯಾರು ನಿಮ್ಮನ್ನು ಥರ್ಡ್ ಪಾರ್ಟಿಯಲ್ಲಿ ಇಟ್ಟಿದ್ದಾರೋ ಅವ್ರಿಗೋಸ್ಕರ ಕಾಯೋದ್ರಲ್ಲಿ ಅರ್ಥನೇ ಇಲ್ಲ ಅನ್ನೋದು ನಿಮಗೆ ಕಂಪ್ಲೀಟಾಗಿ ಗೊತ್ತಿದೆ. ಆದರೂ ಸಹ ನೀವು ಪಾಸ್ಟಲ್ಲಿ ಸ್ಟಕ್ ಇದ್ದೀರಾ ಆ್ಯಂಡ್ 2 ಆಫ್ ಸಾರ್ಟ್ಸ್ ಎನರ್ಜಿಯಲ್ಲಿ ಇದ್ದೀರಾ. ಸೊ ನನಗಿಲ್ಲಿ ಅನಿಸೋ ಪ್ರಕಾರ ನೀವು ಈ ಒಂದು ಕನೆಕ್ಷನ್ನ ಬಿಟ್ಟು ಹೋಗೋದೇ ವಾಸಿ. ಎಸ್, 2 ಆಫ್ ರಾಡ್ಸ್. ಓಕೆ, ಸೊ 2 ಆಫ್ ಸಾರ್ಟ್ಸ್ ಇದೆ ಆ್ಯಂಡ್ 2 ಆಫ್ ರಾಡ್ಸ್ ಇದೆ. ಸೊ ರೈಟ್ ಡಿಸಿಷನ್ಸ್ನ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಓಕೆ, ಸೊ ಯಾವ ವ್ಯಕ್ತಿ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ ಆ ವ್ಯಕ್ತಿ ಬಗ್ಗೆ ಇನ್ನೊಂದು ಸತಿ ಯೋಚನೆ ಮಾಡಿ ಡಿಸಿಷನ್ಸ್ನ ತಗೊಳ್ಳಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಓಕೆ, ಸೊ ಮತ್ತೊಮ್ಮೆ ನಿಮಗೆ ರೊಮ್ಯಾನ್ಸ್ ಏಂಜಲ್ ಕಾರ್ಡ್ಸಲ್ಲಿ ಏನಿದೆ ಅನ್ನೋದನ್ನು ನೋಡೋಣ. ಪಾಸ್ಟ್ ಲೈಫ್ ರಿಲೇಷನ್ಶಿಪ್,
ಫ್ರೀ ಯೋರ್ ಸೆಲ್ಫ್, ಮೇಕ್ ದ ಎಫರ್ಟ್. ಓಕೆ, ಸೊ ನಿಮಗೆ ಇಲ್ಲಿ ಪಾಸ್ಟ್ ಲೈಫ್ ರಿಲೇಷನ್ಶಿಪ್ ಇರ್ಬೋದು ಈ ಪರ್ಸನ್ ಜೊತೆ. ಓಕೆ, ಸೊ ಇದು ನಿಮ್ಮ ಹಸ್ಬೆಂಡ್ ಇರ್ಬೋದು, ಇಲ್ಲ ನಿಮ್ಮ ಲವರ್ ಇರ್ಬೋದು, ಯಾರೇ ಇರಬಹುದು. ಬಟ್ ಇಲ್ಲಿ ಬೇಸಿಕಲಿ ಏನಿದೆ ಅಂದರೆ ನಿಮ್ಮ ಮತ್ತು ಅವರ ಕನೆಕ್ಷನ್ ಪಾಸ್ಟ್ ಲೈಫ್ ಕನೆಕ್ಷನ್ ಅಷ್ಟೇ. ಬಟ್ ಇದರಲ್ಲಿ ಯಾವುದೇ ಥರ ಸ್ಟ್ರೆಂತ್ ಇಲ್ಲ, ಬಲ ಇಲ್ಲ. ಸೊ ನಿಮ್ಮನ್ನು ನೀವು ಫ್ರೀ ಮಾಡ್ಕೊಳ್ಳಿ, ಬಿಕಾಸ್ ಇಟ್ಸ್ ಟೈಮ್ ಟು ಟೇಕ್ ಬ್ಯಾಕ್ ಕಂಟ್ರೋಲ್ ಆಫ್ ಯುವರ್ ಲೈಫ್. ಸೊ ನಿಮ್ಮ ಲೈಫ್ ಬಗ್ಗೆ ನೀವು ಯೋಚನೆ ಮಾಡಬೇಕಾಗಿದೆ ಆ್ಯಂಡ್ ನಿಮ್ಮನ್ನು ನೀವು ಈ ಒಂದು ಚಕ್ರವ್ಯೂಹದಿಂದ ತೆಗಿಬೇಕಾಗಿದೆ. ಓಕೆ, ಸೊ ನಿಮ್ಮ ಲವ್ ಲೈಫ್ ಮುಂದೆ ಚೆನ್ನಾಗಿರೋದಿಲ್ಲ, ಇನ್ನಲ್ಲಿ ನಿಮ್ಮ ಲೈಫ್ ಚೆನ್ನಾಗಿರೋದಿಲ್ಲ ಅನ್ನೋದಲ್ಲ. ಮೇಕ್ ಎಫರ್ಟ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ನಿಮ್ಮ ಲೈಫಲ್ಲಿ ನೀವು ಯಾವ ರೀತಿಯ ಒಂದು ಸ್ಟೆಪ್ಸ್ ತೊಗೊತಿರಲ್ಲ, ನಿಮ್ಮನ್ನು ಹೀಲ್ ಮಾಡ್ಕೊಳ್ಳೋದು, ನಿಮ್ಮನ್ನು ಬ್ಯಾಲೆನ್ಸಲ್ಲಿ ಇಟ್ಕೊಳ್ಳೋದು, ನೀವು ಯಾವ ಎನರ್ಜಿಯಲ್ಲಿ ಇದ್ದೀರಾ ಅದರಿಂದ ಹೊರಗೆ ಬರೋದು. ಸೊ ಇದರಿಂದ ನಿಮ್ಮ ಲೈಫಲ್ಲಿ ಬರ್ತಾ ಇದೆ, ಸೊ ಪಾಸಿಟಿವಿಟಿ ಬರ್ತಾ ಇದೆ. ಸೊ ನಿಮ್ಮನ್ನು ನೀವು ಫ್ರೀ ಮಾಡ್ಕೊಳ್ಳಿ. ಸೊ ನೀವು ಕಾರ್ಡ್ಸ್ ನೋಡೋದಾದರೆ ಇಲ್ಲಿ ಫ್ರೀ ಯೋರ್ ಸೆಲ್ಫ್. ಸೊ ಫ್ರೀ ಯೋರ್ ಸೆಲ್ಫ್, ನಿಮ್ಮನ್ನು ನೀವು ಫ್ರೀ ಮಾಡಿಕೊಂಡ್ರೆ, ನಿಮಗೆ ಕಾರ್ಡ್ಸ್ ಅರ್ಥ ಆಗ್ತಾ ಇದೆ ಅಂದ್ಕೊತೀನಿ. ಸೊ ನಿಮ್ಮನ್ನು ನೀವು ಯಾವಾಗ ಫ್ರೀ ಮಾಡ್ಕೊತೀರಲ್ಲ, ಆವಾಗ ನಿಮ್ಮ ಲೈಫಲ್ಲಿ ಗ್ರೇಟ್ ಪ್ರೀತಿ ಬರುತ್ತೆ. ಓಕೆ, ಸೊ ಈ ಕಾರ್ಡ್ ನೀವು ನೋಡೋದಾದರೆ ಸೊ ಒಂದೇ ಥರ ಇದೆ. ಸೊ ನೀವು ಎಷ್ಟು ಎಫರ್ಟ್ ಹಾಕ್ತೀರಾ ನಿಮ್ಮ ಲೈಫಲ್ಲಿ, ನೀವು ಅಷ್ಟೇ ಚೆನ್ನಾಗಿ ಮುಂದೆ ಬರ್ತೀರಾ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದೆ. ಓಕೆ, ಸೊ ಬೇಸಿಕಲಿ ಈ ರೀತಿ ಇದೆ. ಮೈಟ್ ಬಿ ನಿಮ್ಮ ಪರ್ಸನ್ ನಿಮಗೆ ಕೊಡೋ ಪ್ರೀತಿನ ಬೇರೆಯವ್ರಿಗೆ ಕೊಡ್ತಾ ಇದ್ದಾರೆ, ಇಲ್ಲ ಆಗಿದೆ, ಇಲ್ಲ ಮದುವೆ ಆಗಿದೆ. ಸೊ ಬೇಸಿಕಲಿ ಇದನ್ನು ನೀವು ಇಲ್ಲೇ ಅವ್ರ ಬಗ್ಗೆ ಆಗಲಿ, ಅವ್ರ ಬಗ್ಗೆ ಫೈಟ್ ಮಾಡೋದಾಗಲಿ ಬಿಡಬೇಕು ಆ್ಯಂಡ್ ನಿಮ್ಮ ಮೇಲೆ ನೀವು ಕಾನ್ಸಂಟ್ರೇಷನ್ ಮಾಡಬೇಕು ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಓಕೆ, ಸೊ ನೋಡೋಣ ಏಂಜಲ್ ಆನ್ಸರ್ಸ್ ಏನಿದೆ ಹಾಗೂ ಅಡ್ವೈಸ್ ಏನಿದೆ ಅನ್ನೋದನ್ನು. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಫೈಲ್ ನಂಬರ್ 1 ಅವರ ಆನ್ಸರ್ಸ್ ಕೊಡಿ. ನಾಟ್ ದ ರೈಟ್ ಟೈಮ್. ಓಕೆ, ಸೊ ಇದು ಸರಿಯಾದ ಸಮಯ ಅಲ್ಲ. ಸೊ ಹಿಂದಿನ ಬಗ್ಗೆ ಯೋಚನೆ ಮಾಡೋದು, ಹಿಂದಿನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು, ಹೋದವ್ರ ಬಗ್ಗೆ ತುಂಬ ಬೇಜಾರು ಮಾಡ್ಕೊಳ್ಳೋದು, ಸೊ ದಯವಿಟ್ಟು ಮರ್ತುಬಿಡಿ. ಆ್ಯಂಡ್ ಮೈಟ್ ಬಿ ನೀವು ರೈಟ್ ಪರ್ಸನ್ನ ರೈಟ್ ಟೈಮಲ್ಲಿ ಅಟ್ರ್ಯಾಕ್ಟ್ ಮಾಡ್ತೀರಾ. ಸೊ ಇಟ್ಸ್ ನಾಟ್ ದ ರೈಟ್ ಟೈಮ್. ನಿಮಗೆ ಇದು ಸರಿಯಾದ ಸಮಯ ಅಲ್ವೇ ಅಲ್ಲ. ಓಕೆ, ಸೊ ನೋಡೋಣ ನಿಮ್ಮ ಅಡ್ವೈಸ್ ಕಾರ್ಡ್ ಏನು ಹೇಳ್ತಾ ಇದೆ ಅನ್ನೋದನ್ನು. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಫೈಲ್ ನಂಬರ್ 1. ಯಾರು ರೋಸ್ ಕಾರ್ಡ್ಸ್ನ ಚಾಯ್ಸ್ ಮಾಡಿದ್ದಾರೆ ಪ್ಲೀಸ್ ಅವರ ಅಡ್ವೈಸ್ ಕಾರ್ಡ್ಸ್ ಕೊಡಿ. ಓಕೆ, your hard work is paying off. ಈಗಲೂ ಸಹ ನಿಮ್ಮ ಹಾರ್ಡ್ ವರ್ಕೆ ಇಲ್ಲಿ ಹೆಲ್ಪ್ ಆಗೋದು ನಿಮಗೆ. ಓಕೆ, ಸೊ ನೀವೇನು ಕಷ್ಟಪಡ್ತಾ ಇದ್ದೀರಾ, ಇಲ್ಲ ಏನು ನೋವು ತಿಂತಾ ಇದ್ದೀರಾ, ಇದನ್ನು ದೇವರು ಸಹ ನೋಡ್ತಾ ಇದ್ದಾರೆ. ಅದನ್ನು ನೋಡ್ತಾ ಇಲ್ಲ ಅಂತಲ್ಲ, ಇಲ್ಲ ಅದನ್ನು ಗಮನಕ್ಕೆ ತೊಗೊತಾ ಇಲ್ಲ ಅಂತಲ್ಲ. ಬಟ್ ನೀವೆಷ್ಟು ಕಷ್ಟಪಡ್ತಾ ಇದ್ದೀರಾ ಆ್ಯಂಡ್ ಯಾವುದಕ್ಕೆ ಕಷ್ಟಪಡ್ತಾ ಇದ್ದೀರಾ ಅನ್ನೋದಿಲ್ಲಿ ಮುಖ್ಯ ಆಗುತ್ತೆ. ಸೊ ಬೇಡದೇ ಇರೋ ಪ್ರೀತಿಗೋಸ್ಕರ ನೀವು ತಲೆ ಕೆಡಿಸ್ಕೊಳ್ಳೋದು ಇಲ್ಲಿ ಇಂಪಾರ್ಟೆಂಟ್ ಅಲ್ಲ. ಸೊ ನಿಮ್ಮ ಬಗ್ಗೆ ನೀವು ಇಲ್ಲಿ ಯೋಚನೆ ಮಾಡಬೇಕಾಗಿದೆ ಆ್ಯಂಡ್ ನಿಮ್ಮ ಕೆಲಸದ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿದೆ. ಆ್ಯಂಡ್ ಮುಂದೆ ಏನೇ ಇರ್ಬೋದು ಆ ಕೆಲಸ, ಓಕೆ, ಅದು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ನೀವಿರ್ಬೋದು, ನಿಮ್ಮ ಕೆಲಸ ಇರ್ಬೋದು, ಏನೇ ಇರಬಹುದು, ಪ್ಲೀಸ್ ಮೂವ್ ಫಾರ್ವರ್ಡ್, ಮುಂದೆ ಹೆಜ್ಜೆ ಇಡಿ. ಸೊ ಮುಂದೆಟ್ಟು ಹೆಜ್ಜೆನ ಹಿಂದೆ ತಗೋಬೇಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಬಿಕಾಸ್ ನೀವು ಎಷ್ಟು ಕಷ್ಟಪಟ್ಟು ನಿಮ್ಮ ಎನರ್ಜಿನ ಒಂದರಲ್ಲಿ ಹಾಕ್ತೀರಾ, ಅದನ್ನೇ ನಿಮಗೆ ವಾಪಸ್ ಸಿಗುತ್ತೆ. ಓಕೆ, ಸೊ ಒಳ್ಳೆಯದಕ್ಕೆ, ಒಳ್ಳೆ ಪಾಸಿಟಿವಿಟಿಗೆ ನಿಮ್ಮ ಹಾರ್ಡ್ ವರ್ಕ್ನ ಹಾಕಿ. ಸೊ ನಿಮ್ಮ ಹಾರ್ಡ್ ವರ್ಕ್ ಖಂಡಿತ ನಿಮಗೆ ಒಳ್ಳೇದು ಮಾಡುತ್ತೆ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ಫೈಲ್ ನಂಬರ್ 1 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನೆಕ್ಸ್ಟ್ ಟಾಪಿಕ್ ಒಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ತೆ. ಫೈಲ್ ನಂಬರ್ 2 ಯಾರು ಅಮೆಥಿಸ್ಟ್ ಸ್ಟೋನ್ನ ಚಾಯ್ಸ್ ಮಾಡಿದ್ದೀರಾ. ಸೊ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಸೊ ನಿಮ್ಮ ರೀಡಿಂಗಿಗೆ ನಿಮಗೆ ಸ್ವಾಗತ. ಸೊ ಈ ಒಂದು ರೀಡಿಂಗ್ ನಿಮ್ಮ ಹಾಗೂ ನಿಮ್ಮ ಪರ್ಸನ್ ಕನೆಕ್ಷನ್ ಬಗ್ಗೆ ಆಗಿರುತ್ತೆ. ಸೊ ನಿಮ್ಮ ಪರ್ಸನ್ ಕನೆಕ್ಷನ್ ಹಾಗೂ ನಿಮ್ಮ ಕನೆಕ್ಷನ್ ಹೇಗಿದೆ, ಅದರ ವರ್ಚುವಲ್ ರಿಲೇಷನ್ಶಿಪ್, ನಿಮ್ಮಿಬ್ಬರ ನಿಜಾಂಶದ ಕನೆಕ್ಷನ್ ಯಾವ ರೀತಿ ಇದೆ ಅನ್ನೋದನ್ನು ನೋಡೋಣ. ಸೊ ಈ ಒಂದು ರೀಡಿಂಗಲ್ಲಿ ಓಕೆ, ಸೊ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಫೈಲ್ ನಂಬರ್ 2 ಯಾರು ಅಮೆಥಿಸ್ಟ್ನ ಚಾಯ್ಸ್ ಮಾಡಿದ್ದಾರೆ ಅವರ ಕಾರ್ಡ್ಸ್ ಕೊಡಿ. ಓಕೆ, 10 ಆಫ್ ಪೆಂಟಕಲ್ಸ್. ಓಕೆ, ಫೈನ್. ಓಕೆ,
Knight of Cups. Okay. Hierophant. Okay. ಓಕೆ. ಸೊ ಇಲ್ಲಿ ತುಂಬ ಜನ ನಿಮ್ಮ ಮ್ಯಾರೇಜ್ ಬಗ್ಗೆ ಇಲ್ಲಿ ಚಿಂತೆ ಮಾಡ್ತಿದ್ದೀರಾ ಮೈಟ್ ಬಿ. ಓಕೆ, ಸೊ ಡಿಲೇಸ್ ಆಗ್ತಾ ಇದೆ, ಮೈಟ್ ಬಿ ನಿಮ್ಮ ಮ್ಯಾರೇಜ್ ಡಿಲೇಸ್ ಆಗ್ತಾ ಇರ್ಬೋದು. 4 ಆಫ್ ಕಪ್ಸ್, 6 ಆಫ್ ರಾಡ್ಸ್, ಪೇಜ್ ಆಫ್ ರಾಡ್ಸ್. ಓಕೆ, ಕ್ಲಾರಿಫೈಯಿಂಗ್ ಕಾರ್ಡ್ಸ್ ತೆಗಿಯೋದಾದರೆ ನಾನು ತೆಗಿತೀನಿ ಖಂಡಿತ. ಸೊ ಬೇಕಾಗಿದೆ. ಸೊ ಫಸ್ಟ್ ನಾವು ನಮ್ಮ ರೀಡಿಂಗ್ನ ನೋಡೋಣ. ಸೊ 10 ಆಫ್ ಪೆಂಟಿಕಲ್ಸ್. ಓಕೆ, ಸೊ ಮೈಟ್ ಬಿ ನೀವು ತುಂಬ ಓಕೆ, ಮೈಟ್ ಬಿ ಇಲ್ಲಿ ತುಂಬ ಜನ ತುಂಬ ಪ್ರಾಬ್ಲಮ್ಸಿಂದ ಒಂದು ರಿಲೇಷನ್ಶಿಪ್ಪಿಂದ ಮೈಟ್ ಬಿ ಹೊರಗೆ ಬರ್ತಾ ಇದ್ದೀರಾ. ಓಕೆ, ಬಿಕಾಸ್ ಇಲ್ಲಿ ನನ್ನ ಕ್ಯಾಂಡಲ್ ತುಂಬಾ ಫ್ಲಿಕ್ಕರ್ ಆಗ್ತಾ ಇದೆ ಹಾಗೂ ಕ್ರ್ಯಾಕ್ಲಿಂಗ್ ಶಬ್ದ ಮಾಡ್ತಾ ಇದೆ. ಓಕೆ, ಸೊ ಮೈಟ್ ಬಿ ಇಲ್ಲಿ ತುಂಬ ಜನರ ಇಂಟರ್ಫಿಯರೆನ್ಸ್ ಇದೆ ನಿಮ್ಮ ಒಂದು ಕನೆಕ್ಷನ್ನಲ್ಲಿ. ಆ್ಯಂಡ್ ನೀವು ಮೈಟ್ ಬಿ ತುಂಬ ಒಂದು ಒಳ್ಳೆ ಫ್ಯಾಮಿಲಿಯಿಂದ ಬಂದಿರಬಹುದು, ಇಲ್ಲ ಒಂದು ಡೈವೋರ್ಸಿಂದ ಹೊರಗೆ ಬಂದಿರಬಹುದು ಇಲ್ಲಿ. ಸೊ ಮೈಟ್ ಬಿ ಇನ್ನು ಕೆಲವರಿಗೆ ಮೈಟ್ ಬಿ ನೀವು ಮದುವೆ ಆಗಿದ್ದೀರಾ ಆ್ಯಂಡ್ ಮದುವೆಯಿಂದ ನೀವು ಮೈಟ್ ಬಿ ಹೊರಗೆ ಬಂದಿದ್ದೀರಾ, ಇಲ್ಲ ನಿಮ್ಮ ಫ್ಯಾಮಿಲಿನ ಬಿಟ್ಟು ಹೊರಗೆ ಬಂದಿದ್ದೀರಾ ಈ ಪರ್ಸನ್ಗೋಸ್ಕರ. ಓಕೆ, ಬಟ್ ನನಗಿಲ್ಲಿ ಅನ್ನಿಸ್ತಾ ಇರೋದು ಏನಂದರೆ, ನೀವು ತಗೊಂಡಿರೋ ನಿರ್ಧಾರ ನಿಮಗೆ ಇಲ್ಲಿ ಮುಳ್ಳಾಗ್ತಾ ಇದೆ. ಆ್ಯಂಡ್ ಮೈಟ್ ಬಿ ನೀವು ತುಂಬ ಜನ ನಿಮ್ಮನ್ನು ಮೋಸ ಮಾಡಿರೋ ಕಾರಣ ನೀವು ಲೈಫ್ ನಿಮಗೆ ಕೊಡ್ತಾ ಇರೋ ಒಳ್ಳೆ ಆಪರ್ಚುನಿಟೀಸ್ನ ನೀವು ಇಲ್ಲಿ ನೋಡ್ತಾ ಇಲ್ಲ. ಓಕೆ, ಸೊ ಬೇಸಿಕಲಿ ಈ ಒಂದು ಕನೆಕ್ಷನ್ ಏನಿದೆ ಬಹಳ ಕನ್ಫ್ಯೂಷನ್ಸಲ್ಲಿ ಇದೆ ನಿಮಗೆ. ಓಕೆ, ಸೊ ಪೇಜ್ ಆಫ್ ಸಾರ್ಟ್ಸ್ ಯಾವಾಗ ಬರುತ್ತೆ ಅಂದರೆ, ಪೇಜ್ ಆಫ್ ಸಾರ್ಟ್ಸ್ ನೀವು ಯಾವ ಕನೆಕ್ಷನ್ ಇದ್ದೀರಾ, ಇಲ್ಲ ಒಂದು ಯಾವ ಎನರ್ಜಿಯಲ್ಲಿ ಇದ್ದೀರಾ ಈ ಕನೆಕ್ಷನ್ ಬಗ್ಗೆ, ಅದರಿಂದ ನೀವು ಹೊರಗೆ ಬರಬೇಕಾಗಿದೆ. ಸೊ ನಿಮಗೆ ಕ್ಯಾಂಡಲ್ ಸೌಂಡ್ ಕೇಳಿಸ್ತಾ ಇರ್ಬೋದು. ಸೊ ತುಂಬ ಇಲ್ಲಿ ಮೈಟ್ ಬಿ ಟ್ರಬಲ್ ಇದೆ ಈ ಒಂದು ಸಿಚುವೇಷನಲ್ಲಿ. ಓಕೆ, ಸೊ ಮೈಟ್ ಬಿ ತುಂಬ ಜನರ ಇಂಟರ್ಫಿಯರೆನ್ಸ್ ಇದೆ ಆ್ಯಂಡ್ ಮೈಟ್ ಬಿ ನಿಮಗೆ ಭಯ ಇದೆ ಈ ಕನೆಕ್ಷನ್ ಬಗ್ಗೆ. ಈ ಕನೆಕ್ಷನ್ ಎಲ್ಲೋ ಹೋಗುತ್ತೆ, ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಇಲ್ಲಿ ತುಂಬ ಭಯ ಇದೆ. ಆ್ಯಂಡ್ ಇನ್ನು ಕೆಲವರಿಗೆ ಮೈಟ್ ಬಿ ಇದು ಕಂಪ್ಲೀಟಾಗಿ ನೀವು ನಿಮ್ಮ ಪರ್ಸನ್ ಕನೆಕ್ಷನ್ ತುಂಬಾ ಸ್ಟ್ರಾಂಗ್ ಆಗಿ ದೂರ ಆಗಿದೆ ಯಾರಿಂದಾನು. ಓಕೆ, ಸೊ ಜಸ್ಟ್ ಅ ಸೆಕೆಂಡ್. ಓಕೆ, ಸೊ ಮೈಟ್ ಬಿ ನೆಗೆಟಿವಿಟಿನೂ ಇರ್ಬೋದು ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ಮೈಟ್ ಬಿ ನೀವು ನನಗೆ ಬರ್ತಾ ಇರೋ ಸ್ಟೋರಿ ಏನಿದೆ ಅಂದರೆ, ಮೈಟ್ ಬಿ ನೀವು ಮ್ಯಾರಿಡ್ ಇದ್ದೀರಾ, ಮ್ಯಾನ್ ಆರ್ ವುಮೆನ್ ಯಾರೇ ಆಗಲಿ. ಮೈಟ್ ಬಿ ನೀವು ಯಾರಿಗೂ ನಿಮ್ಮಲ್ಲಿ ಪ್ರೀತಿನ ಕೊಡಬೇಕು ಅಂತಿದ್ದೀರಾ ಆ್ಯಂಡ್ ಆ ಪ್ರೀತಿ ರೈಟ್ ಇಲ್ಲ. ಓಕೆ, ಸೊ ಮೈಟ್ ಬಿ ನೀವು ನಿಮ್ಮ ಫ್ಯಾಮಿಲಿನ ಬಿಟ್ಟು, ಇಲ್ಲ ನಿಮ್ಮ ಹೆಂಡತಿನ ಬಿಟ್ಟು, ಇಲ್ಲ ನಿಮ್ಮ ಗಂಡನ ಬಿಟ್ಟು ಬೇರೆ ಯಾರಿಗೋ ನಿಮ್ಮ ಪ್ರೀತಿನ ಕೊಡಬೇಕು ಅಂತಿದ್ದೀರಾ. ಬಟ್ ಆ ಪ್ರೀತಿ ಎಲ್ಲೋ ಒಂದು ಕಡೆ ಸರಿ ಇಲ್ಲ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಓಕೆ, ಸೊ ಎಚ್ಚರವಾಗಿರಿ. ಸೊ ನೀವು ಯಾರನ್ನ ಬಿಟ್ಟು ಹೋಗ್ತಾ ಇದ್ದೀರಾ ಆ್ಯಂಡ್ ಯಾರನ್ನ ನಿಮ್ಮ ಲೈಫಲ್ಲಿ ಜಾಗ ಕೊಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನೀವು ಇಲ್ಲಿ ಗಮನ ಕೊಡಬೇಕಾಗಿದೆ. ಸೊ ಬೇಸಿಕಲಿ ನೀವು ನಿಮ್ಮ ಲೈಫ್ ಡಿಸಿಷನ್ಸ್ನ ಹುಷಾರಾಗಿ ತಗೋಬೇಕಾಗಿದೆ. ಸೊ ಇನ್ನು ಕೆಲವರಿಗೆ ಇಲ್ಲಿ ಮೈಟ್ ಬಿ ನೀವು ನಿಮ್ಮ ಮದುವೆ ಬಗ್ಗೆ ಕೇಳ್ತಾ ಇದ್ದೀರಾ, ಬಟ್ ಈ ಮದುವೆ ಏನಿದೆ ಅದು ನಿಮ್ಮ ಡಿಲೇಸಿಂದ ಆಗ್ತಾ ಇದೆ. ಸೊ ನೀವು ಇಷ್ಟಪಡ್ತಾ ಇಲ್ಲ, ಸೊ ನಿಮ್ಮ ಲೈಫಲ್ಲಿ ಮದುವೆ ಆಗ್ತಾಯಿಲ್ಲ ಬಿಕಾಸ್ ನೀವು ಕೆಲವೊಂದು ಕಾಂಪ್ರಮೈಸ್ ಮಾಡೋಕ್ಕೆ ರೆಡಿ ಇಲ್ಲ.
ಓಕೆ. ಸೊ ಕೆಲವೊಂದು ಕಾಂಪ್ರಮೈಸ್ ಮಾಡೋಕ್ಕೆ ರೆಡಿ ಇಲ್ಲ ಆ್ಯಂಡ್ ಯಾವುದೇ ಆಫರ್ ಬಂದರೂ ನೀವು ಅದನ್ನು ಸರಿಯಾಗಿ ಅಕ್ಸೆಪ್ಟ್ ಮಾಡೋದಿಲ್ಲ. ಸೊ 4 ಆಫ್ ಕಪ್ಸ್ ಎನರ್ಜಿ ಇಲ್ಲಿ ಮೈಟ್ ಬಿ ನೀವು ನಿಮ್ಮ ಫ್ಯಾಮಿಲಿ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದೀರಾ, ಇಲ್ಲ ಬೇರೆಯವ್ರು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಇಲ್ಲ ಈ ಹಿಂದೆ ಏನಾಯಿತು ಅನ್ನೋದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದೀರಾ, ಇಲ್ಲ ನಿಮಗೆ ಯಾರದೇ ರೀತಿ ಸಪೋರ್ಟ್ ಇಲ್ದಲೇ ಇರಬಹುದು. ಬಟ್ ಎಲ್ಲಿವರೆಗೂ ನೀವು ನಿರ್ಧಾರ ಮಾಡಲ್ವೋ ಇಲ್ಲ ನಾನು ಫ್ಯಾಮಿಲಿ ಬೇಕು, ನಾನು ಮದುವೆ ಆಗಬೇಕು ಅನ್ನೋದನ್ನು, ಸೊ ಅಲ್ಲಿವರೆಗೂ ನಿಮ್ಮ ಲೈಫಲ್ಲಿ ಯುನೋ ಆ ಸರ್ಚ್ ಆಗಲಿ ಇದಾಗಲಿ ಕಂಪ್ಲೀಟ್ ಆಗೋದಿಲ್ಲ. ಸೊ ನಿಮ್ಮನ್ನು ನೀವು ಅದರಿಂದ ಹೊರಗೆ ತೊಗೊಂಡು ಬನ್ನಿ ಆ್ಯಂಡ್ ಯುನೋ ಲೈಫನ್ನು 6 ಆಫ್ ರಾಡ್ಸ್ ರೀತಿಯಲ್ಲಿ ನೋಡಿ. ಬಿಕಾಸ್ ಎಲ್ಲ ರೀತಿಯಲ್ಲೂ ನಿಮಗೆ ಇಲ್ಲಿ ಯುನೋ ತುಂಬಾ ಸ್ಟ್ರಾಂಗ್ ಆಗಿ ನಿಮಗೆ ಒಳ್ಳೆಯದಾಗ್ತಾ ಇದೆ. ಸೊ ಕೆಲವರಿಗೆ ಇಲ್ಲಿ ನನಗೆ ಅನ್ನಿಸ್ತಾ ಇದೆ ಮೈಟ್ ಬಿ ನಿಮ್ಮ ವೈಫ್ ಆಗಲಿ ನಿಮ್ಮ ಹಸ್ಬೆಂಡ್ ಆಗಲಿ ನಿಮಗೆ ಚೀಟ್ ಮಾಡ್ತಾ ಇರ್ಬೋದು. ಸೊ ನೋಡ್ಕೊಳ್ಳಿ ನಿಮ್ಮ ರಿಲೇಷನ್ಶಿಪ್ ಹೇಗಿದೆ ಅನ್ನೋದನ್ನು. ಸೊ ಇದು ತುಂಬ ಜನದಲ್ಲ. ಕೆಲವರಿಗೆ ನೀವು ಸ್ಟ್ರಾಂಗ್ ಆಗಿ ಮೈಟ್ ಬಿ ನಿಮ್ಮ ಪರ್ಸನ್ ಆಗಲಿ ನಿಮ್ಮ ಥರ್ಡ್ ಪಾರ್ಟಿ ಇಲ್ಲಿ ಗೊತ್ತಾಗೋದಿದೆ. ಸೊ ಮೈಟ್ ಬಿ ನಿಮಗೆ ಇಷ್ಟು ದಿನ ಗೊತ್ತಾಗ್ತಾ ಇರಲಿಲ್ಲ, ಇಲ್ಲ ನೀವು ನೋಡ್ತಾ ಇರಲಿಲ್ಲ. ಸೊ ಮೈಟ್ ಬಿ ಇಲ್ಲಿ ನೀವು ಸ್ಟ್ರಾಂಗ್ ಆಗಿ ಅದನ್ನು ನೋಡ್ತಾ ಇದ್ದೀರಾ ಮುಂದೆ. ಓಕೆ. ಸೊ ಬೇಸಿಕಲಿ ಈ ಕನೆಕ್ಷನ್ ಹೇಗಿದೆ ಅಂದರೆ ನೀವು ನಿಮ್ಮ ನಿರ್ಧಾರಗಳನ್ನು ಸ್ಟ್ರಾಂಗ್ ಆಗಿ ತೊಗೊಂಡು ಮುಂದೆ ನಡಿಬೇಕಾಗಿದೆ. ಆ್ಯಂಡ್ ಯಾವ ನಿರ್ಧಾರಗಳನ್ನು ನೀವು ತೊಗೊತೀರಾ ಅದು ಸರಿಯಾಗಿರುತ್ತೆ. ಸೊ ಬೇಸಿಕಲಿ ಇಲ್ಲಿ ನೀವು ಗೈಡೆನ್ಸ್ ತೊಗೊಂಡು ಮುಂದೆ ನಡೆದ್ರೆ ನಿಮ್ಮ ಲೈಫಲ್ಲಿ ಎಲ್ಲ ಡಿಲೇಸು ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ಯಾವುದೇ ಕಾರಣಕ್ಕೂ ನೀವು ತೊಂದರೆ ಇಲ್ದಲೇ ನಿಮ್ಮ ಡಿಸಿಷನ್ಸ್ನ ನೀವು ತೊಗೊತೀರಾ. 6 ಆಫ್ ರಾಡ್ಸ್ ಇದೆ. ಸೊ ಪೇಜ್ ಆಫ್ ಕಪ್ಸ್ ಇಲ್ಲಿ ಏನು ಹೇಳ್ತಾ ಇದೆ ಅನ್ನೋದನ್ನು ನೋಡೋಣ. ಡೆತ್ ಕಾರ್ಡ್ ಹೇಳ್ತಾ ಇದೆ. ಓಕೆ. ಸೊ ಏನೋ ಒಂದು ಈ ನನಗನ್ಸೋ ಪ್ರಕಾರ ನೀವು ಯಾರನ್ನ ಈ ಮನಸ್ಸಲ್ಲಿ ಇಟ್ಕೊಂಡು ಮುಂದೆ ನಡೀತಿದ್ದೀರಲ್ಲ, ಮೈಟ್ ಬಿ ಇವ್ರ ಜೊತೆ ನಿಮ್ಮ ಕನೆಕ್ಷನ್ ಕಂಪ್ಲೀಟಾಗಿ ಕಟ್ ಆಗುತ್ತೆ, ಎಂಡ್ ಆಗುತ್ತೆ ಆ್ಯಂಡ್ ನೀವು ಒಬ್ಬ ಹೊಸ ವ್ಯಕ್ತಿಯ ರೀತಿಯಲ್ಲಿ ಟ್ರಾನ್ಸ್ಫಾರ್ಮ್ ಆಗ್ತೀರಾ. ಓಕೆ. ಬೇಸಿಕಲಿ ನಿಮ್ಮ ಲೈಫಲ್ಲಿ ಬರೋ ವರಗಳಾಗಿರ್ಬೋದು, ನಿಮ್ಮ ಲೈಫಲ್ಲಿ ಬರೋ ಪ್ರೀತಿನ ನೀವೇ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ, ಮಾಡಬೇಡಿ ಅನ್ನೋದನ್ನು ಕೆಲವರಿಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಹುಷಾರಾಗಿರಿ ಆ್ಯಂಡ್ ಹುಷಾರಾಗಿ ಚಾಯ್ಸ್ ಮಾಡಿ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಓಕೆ. ಸೊ ನೀವು ಮೈಟ್ ಬಿ 2 ಚಾಯ್ಸಲ್ಲಿ ಇರಬಹುದು. ನಿಮ್ಮ ಪಾಸ್ಟ್ ಪರ್ಸನ್ ಬಗ್ಗೆ ಆ್ಯಂಡ್ ಒಬ್ಬ ನ್ಯೂ ಪರ್ಸನ್ ಬಗ್ಗೆ ಇರಬಹುದು. ಸೊ ಮೈಟ್ ಬಿ ನೀವು ನಿಮ್ಮ ಫ್ಯಾಮಿಲಿನ ಬಿಟ್ಟು ಇನ್ನೊಬ್ಬರಿಗೆ ಪ್ರೀತಿನ ಕೊಡಕ್ಕೆ ಹೋಗ್ತಾ ಇದ್ದೀರಾ, ಬಟ್ ಅಲ್ಲಿ ಎಚ್ಚರಿಕೆ ತೋರಿಸ್ತಾ ಇದೆ. ಇಲ್ಲ ನೀವು ಕಂಪ್ಲೀಟಾಗಿ ಆ ಒಂದು ಸಿಚುವೇಷನಲ್ಲಿ ನೀವು ಎಂಟ್ರಿ ಆಗಿಬಿಟ್ಟಿದ್ದೀರಾ ಅಂದರೆ ಆ ಒಂದು ಸಿಚುವೇಷನ್ನ ನೀವು ಕ್ಲೋಸ್ ಮಾಡಿ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಓಕೆ. ಸೊ ನೋಡೋಣ. ಹ್ಯಾಂಗ್ಡ್ ಮ್ಯಾನ್. ಸೊ 9 ಆಫ್ ಸಾರ್ಟ್ಸ್ ಇದೆ. ಸೊ ಮೈಟ್ ಬಿ ತುಂಬ ಇದ್ರ ಬಗ್ಗೆ ನೋವಿದೆ ನಿಮಗೆ, ನಿಮ್ಮ ಡಿಸಿಷನ್ಸ್ ಬಗ್ಗೆ ತುಂಬ ನೋವಿದೆ ನಿಮಗೆ. ಮೈಟ್ ಬಿ ನೀವು ನಿಮ್ಮ ಫ್ಯಾಮಿಲಿ ಆಗಲಿ ನಿಮ್ಮ ವೈಫ್ ಹಸ್ಬೆಂಡ್ಗಾಗಲಿ ನೀವು ಮೋಸ ಮಾಡಿದ್ದೀರಾ ಆ್ಯಂಡ್ ಆ ಮೋಸ ನಿಮಗೆ ಈಗಲೂ ಸಹ ಕಾಡ್ತಾ ಇದೆ. ಓಕೆ. ಸೊ ಅದರಿಂದ ಕಂಪ್ಲೀಟಾಗಿ ಹೊರಗೆ ಬನ್ನಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಕಂಪ್ಲೀಟಾಗಿ ಹಿಂದಿನ ಚಾಪ್ಟರ್ನ ಕ್ಲೋಸ್ ಮಾಡಿ ಯಾವುದೇ ಒಬ್ಬ ಪರ್ಸನ್ ಇದ್ದರೆ. ಓಕೆ. ಸೊ ನೋಡೋಣ. 4 ಆಫ್ ಕಪ್ಸ್ ಇಸ್ ಪೇಜ್ ಆಫ್ ರಾಡ್ಸ್. ಸೊ ಇಲ್ಲಿ ಹೊಸ ಒಳ್ಳೆ ನ್ಯೂಸ್ಗಳು ಬರ್ತಾ ಇರೋ ಥರ ಕಾಣಿಸ್ತಾ ಇದೆ. ಮೈಟ್ ಬಿ ನೀವು ಹುಷಾರಾಗಿದ್ದರೆ, ಹುಷಾರಾಗಿ ಡಿಸಿಷನ್ಸ್ನ ತೊಗೊಂಡ್ರೆ ಮೈಟ್ ಬಿ ನಿಮಗೆ ಒಂದು ಒಳ್ಳೆ ರೀತಿಯ ಒಂದು ಮೆಸೇಜಸ್ ಬರುತ್ತೆ ಆ್ಯಂಡ್ ನೀವು ತುಂಬ ಹುಷಾರಾಗಿ ಯಾವ ಡಿಸಿಷನ್ಸ್ನ ನೀವು ತೊಗೋಬೇಕು ಅಂತಿದ್ದೀರಲ್ಲ ಅದ್ರ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿದೆ. ಬೇಸಿಕಲಿ ನನಗೆ ಇಲ್ಲಿ ಕಾಣಿಸ್ತಾ ಇರೋದು ನೀವು ಮ್ಯಾರಿಡ್ ಆಗಿದ್ದೀರಾ, ಹಸ್ಬೆಂಡ್ ವೈಫ್ ಯಾರೇ ಇರಬಹುದು. ಸೊ ನೀವು ಮ್ಯಾರೇಜಿಂದ ಹೊರಗೆ ಬಂದು ಯಾರನ್ನೋ ಪ್ರೀತಿಸಕ್ಕೆ ಹೋಗಿ ಏನೋ ಒಂದು ಆಗಿದೆ. ಸೊ ಆ ಕನೆಕ್ಷನ್ನ ಕಂಪ್ಲೀಟಾಗಿ ನೀವು ಮುಂದೆ ತಗೊಂಡು ಹೋದರೆ ಅದು ಎಲ್ಲೂ ಸಹ ನಿಲ್ಲೋದಿಲ್ಲ. ಸೊ ನಿಮ್ಮ ಫ್ಯಾಮಿಲಿನ ನೀವು ಇಲ್ಲಿ ಬಿಟ್ರೆ ಮಾಡಬೇಡಿ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದೆ. ಓಕೆ. ಸೊ ಇಲ್ಲ ನೀವು ಯಾರಿಗೆ ಪ್ರೀತಿ ಕೊಡಬೇಕು ಅಂತಿದ್ದೀರಾ ಅವ್ರಿಗೂ ನಿಮಗೆ ಪ್ರೀತಿ ಕೊಡೋಕ್ಕಾಗ್ತಾ ಇಲ್ಲ, ಇಲ್ಲ ನಿಮ್ಮ ಫ್ಯಾಮಿಲಿಯಿಂದ ಹೊರಗೆ ಬರೋಕ್ಕೂ ಆಗ್ತಾ ಇಲ್ಲ. ಸೊ ನೀವು ಈ ಒಂದು ಕಾನ್ಫ್ಲಿಕ್ಟಿಂಗ್ ಎನರ್ಜೀಸ್ ಇದ್ದೀರಾ, ಗೊಂದಲದಲ್ಲಿ ಇದ್ದೀರಾ. ಸೊ ದೊಡ್ಡ ಗೊಂದಲನೇ ಸೃಷ್ಟಿ ಮಾಡ್ಕೊಂಡಿದ್ದೀರಾ. ಬಟ್ ಇದು ಗೊಂದಲ ಹೋಗೋದೇ ಇಲ್ಲ ಅನ್ನೋದಿಲ್ಲ. ಹುಷಾರಾಗಿ ನೋಡಿ ಯಾರು ನಿಮ್ಮ ಲೈಫಲ್ಲಿ ಕರೆಕ್ಟಾಗಿ ನಿಮ್ಮನ್ನು ಟ್ರೀಟ್ ಮಾಡ್ತಾ ಇದ್ದಾರೆ, ಯಾರು ನಿಮ್ಮನ್ನು ಕರೆಕ್ಟಾಗಿ ನೋಡ್ತಾ ಇದ್ದಾರೆ ಅನ್ನೋದನ್ನು. ಸೊ ಯಾರು ಸರಿ ಯಾರು
ತಪ್ಪು ಅನ್ನೋದನ್ನು ನೋಡಿ. ಓಕೆ, ಬೇಸಿಕಲಿ ಇದು ನಿಮ್ಮ ಡಿಸಿಷನ್ಸ್ ಆಗಿದೆ ಈ ಕನೆಕ್ಷನ್ ಬಗ್ಗೆ. ಓಕೆ, ಸೊ ನೋಡೋಣ ನಿಮ್ಮ ರೊಮ್ಯಾನ್ಸ್ ಏಂಜಲ್ ಕಾರ್ಡ್ಸಿಂದ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಫೈಲ್ ನಂಬರ್ 2 ಯಾರು ಅಮೆಥಿಸ್ಟ್ನ ಚಾಯ್ಸ್ ಮಾಡಿದ್ದಾರೆ ಪ್ಲೀಸ್ ಅವರ ಕಾರ್ಡ್ಸ್ನ ಕೊಡಿ. ಓಕೆ, ಎಂಗೇಜ್ಮೆಂಟ್. ಓಕೆ, ಲವ್ ಯೋರ್ ಸೆಲ್ಫ್ ಫಸ್ಟ್. Pay attention to the red flags. The signs are cautioning you. ಓಕೆ, ಸೊ ಇಷ್ಟೊತ್ತು ನಾನು ಏನು ಹೇಳಿದ್ನಲ್ಲ, ಸೊ ಈ ಒಂದು ಕಾರ್ಡು ಅದನ್ನೇ ಹೇಳ್ತಾ ಇದೆ. ಮೈಟ್ ಬಿ ಕೆಲವರಿಗೆ ಇದು ಎಂಗೇಜ್ಮೆಂಟಿಗೆ ತನಕ ಬರ್ಬೋದು, ಬಟ್ ಅಲ್ಲಿವರೆಗೂ ಫಸ್ಟ್ ನಿಮ್ಮನ್ನು ನೀವು ಪ್ರೀತಿಸೋದನ್ನು ಕಲೀರಿ. ಈ ಒಂದು ಸಂಬಂಧ ನೀವು ಯಾವುದನ್ನ ಎಂಗೇಜ್ಮೆಂಟ್ ತನಕ ತೊಗೊಂಡು ಹೋಗ್ತಾ ಇದ್ದೀರಾ, ಅಲ್ಲಿ ರೆಡ್ ಫ್ಲ್ಯಾಗ್ಸ್ ಇದೆ. ಸೊ ರೆಡ್ ಫ್ಲ್ಯಾಗ್ಸ್ ಏನು ಹೇಳುತ್ತೆ, ಡೇಂಜರ್ ಹೇಳುತ್ತೆ. ಸೊ ಕೆಲವೊಂದು ರೆಡ್ ಫ್ಲ್ಯಾಗ್ಸ್ನ ನೀವು ನೋಡ್ತಾ ಇಲ್ಲ. ಓಕೆ, ಸೊ ಖಂಡಿತ ನೋಡಿ ಆ್ಯಂಡ್ ಡಿಸಿಷನ್ಸ್ನ ತಗೊಳ್ಳಿ ಅಂತ ಕೇಳ್ಕೊತೀನಿ. ಪೈಲ್ ನಂಬರ್ 2, ಬಿಕಾಸ್ ನಿಮ್ಮ ಈ ಒಂದು ಪೈಲ್ ನೀವು ಚಾಯ್ಸ್ ಮಾಡಿದ್ದೀರಾ, ಅಮೆಥಿಸ್ಟ್ ಚಾಯ್ಸ್ ಮಾಡಿದ್ದೀರಾ ಅಂದರೆ ನಿಮ್ಮ ಕನೆಕ್ಷನ್ ಕ್ರೌನ್ ಚಕ್ರಕ್ಕೆ ಇರುತ್ತೆ. ಆ್ಯಂಡ್ ಪ್ಲೀಸ್ ನಿಮ್ಮ ಕನೆಕ್ಷನ್ ಕ್ರೌನ್ ಚಕ್ರಕ್ಕೆ ಇರೋದ್ರಿಂದ ನೀವು ಡಿಸಿಷನ್ಸ್ ಏನು ತೊಗೊತೀರಲ್ಲ, ಅದು ನಿಮ್ಮ ಗಟ್ ಫೀಲಿಂಗ್, ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅನ್ನೋದನ್ನು ತಿಳಿಸ್ತಾ ಇದೆ. ಓಕೆ, ಸೊ ಹುಷಾರಾಗಿ ಡಿಸಿಷನ್ಸ್ನ ತೊಗೊಳ್ಳಿ ಆ್ಯಂಡ್ ನಿಮ್ಮನ್ನು ನೀವು ಫಸ್ಟ್ ಪ್ರೀತಿಸಿ, ಸೊ ದಟ್ ನೀವು ಕರೆಕ್ಟಾದ ವ್ಯಕ್ತಿನ ನಿಮ್ಮ ಲೈಫಲ್ಲಿ ಅಟ್ರ್ಯಾಕ್ಟ್ ಮಾಡಬಹುದು. ಓಕೆ, ಸೊ ನೋಡೋಣ ಏಂಜಲ್ಸ್ ಆನ್ಸರ್ಸ್ ಏನಿದೆ ಈ ಒಂದು ಕನೆಕ್ಷನ್ಗೆ ನಿಮಗೋಸ್ಕರ. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಪೈಲ್ ನಂಬರ್ 2 ಯಾರು ಅಮೆಥಿಸ್ಟ್ ಚಾಯ್ಸ್ ಮಾಡಿದ್ದಾರೆ ಪ್ಲೀಸ್ ಅವರ ಕನೆಕ್ಷನ್ ಏಂಜಲ್ ಆನ್ಸರ್ಸ್ನ ಕೊಡಿ. ಓಕೆ, ಸೊ ಪೈಲ್ ನಂಬರ್ 1ಕ್ಕೂ ಇದೇ ಕಾರ್ಡ್ ಬಂದಿತ್ತು, ಸೊ ನಿಮಗೂ ಇದೇ ಕಾರ್ಡ್ ಬಂದಿದೆ, ನಾಟ್ ದ ರೈಟ್ ಟೈಮ್. ಓಕೆ, ಸೊ ಮೈಟ್ ಬಿ ಇಲ್ಲಿ ನನ್ನನ್ನು ಯಾರೋ ಟೆಸ್ಟ್ ಮಾಡ್ತಾ ಇರಬಹುದು, ಗೊತ್ತಿಲ್ಲ, ಬಟ್ ಸೊ ಡಿಸಿಷನ್ಸ್ ತುಂಬ ಇಂಪಾರ್ಟೆಂಟ್ ಇದೆ. ಸೊ ಏನು ಡಿಸಿಷನ್ಸ್ನ ನೀವು ಕರೆಕ್ಟ್ ಅಂತ ಅಂದ್ಕೊತಾ ಇದ್ದೀರೋ, ಇಲ್ಲ ಯಾರಿಗೂ ನೀವು ಪ್ರೀತಿನ ಕೊಡಕ್ಕೆ ಹೋಗ್ತಾ ಇದ್ದೀರೋ, ಸೊ ಹುಷಾರಾಗಿ ನೋಡಿ, ಪರಿಗಣಿಸಿ, ಏರುಪೇರುಗಳನ್ನು ನೋಡಿ, ಯುನೋ ಪ್ರೋಸ್ ಆ್ಯಂಡ್ ಕಾನ್ಸ್ ಅಂತೀವಲ್ಲ, ಒಳ್ಳೆಯದು ಕೆಟ್ಟದ್ದು ಅದನ್ನೆಲ್ಲ ನೋಡಿ ಆ್ಯಂಡ್ ದೆನ್ ಡಿಸಿಷನ್ಸ್ನ ತಗೊಳ್ಳಿ. ಓಕೆ, ಸೊ ನೀವು ಏನೇ ಮಾಡೋದಕ್ಕೂ ಇದು ರೈಟ್ ಟೈಮ್ ಅಲ್ಲ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಬಟ್ ನಿಮ್ಮ ಡಿಸಿಷನ್ಸ್ನ ನೀವು ತುಂಬಾ ಡೀಪಾಗಿ ತಗೋಬೇಕಾಗಿದೆ. ಓಕೆ, ಸೊ ನೋಡೋಣ ನಿಮ್ಮ ಅಡ್ವೈಸ್ ಕಾರ್ಡ್ ಏನಿದೆ ಈ ಒಂದು ಕನೆಕ್ಷನ್ ಪ್ರತಿ. ಪೈಲ್ ನಂಬರ್ 2 ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಪೈಲ್ ನಂಬರ್ 2 ಅವರ ಮೆಸೇಜಸ್ನ ಕೊಡಿ. ಬಿಲೀವ್ ಇನ್ ಇಂಪಾಸಿಬಲ್. ಓಕೆ, ಸೊ ಬಿಲೀವ್ ಇನ್ ಇಂಪಾಸಿಬಲ್ ಏನು ಹೇಳ್ತಾ ಇದೆ ಅಂದರೆ ಮೈಟ್ ಬಿ ನಿಮಗೆ ಅನ್ಕೋಬೋದು ನೀವು ಯುನೋ ಡಿಸಿಷನ್ಸ್ ನಾನು ತಪ್ಪಾಗಿ ತೊಗೊತಾ ಇದ್ದೀನಿ, ಇಲ್ಲ ಏನೂ ಆಗೋದಿಲ್ಲ ಅನ್ನೋದನ್ನು. ಬಟ್ ಎಲ್ಲೋ ಒಂದು ಕಡೆ ನೀವು ಆ ಪರಿಸ್ಥಿತಿಯಿಂದ ಖಂಡಿತ ಹೊರಗೆ ಬರ್ತೀರಾ. ಬಿಕಾಸ್ ಬಿಲೀವ್ ಇನ್ ಇಂಪಾಸಿಬಲ್ ಕಾರ್ಡ್ ತುಂಬಾ ಪವರ್ಫುಲ್ ಕಾರ್ಡ್. ಓಕೆ, ಸೊ ಇನ್ನು ಕೆಲವರಿಗೆ ಇದೇನು ಹೇಳ್ತಾ ಇದೆ ಅಂದರೆ ನೀವು ಯಾವ ಪರ್ಸನ್ ಬಗ್ಗೆ ಕೇಳ್ತಾ ಇದ್ದೀರಾ. ಓಕೆ, ಸೊ ಮೈಟ್ ಬಿ ನೀವು ಯಾವ ಪರ್ಸನ್ ಬಗ್ಗೆ ಡೌಟ್ ಮಾಡ್ತಾ ಇದ್ದೀರಾ. ಇದು ತುಂಬ ಕಮ್ಮಿ ಜನಕ್ಕೆ ಇದು. ಓಕೆ, ಅವರು ತುಂಬ ರೇರ್ ಪರ್ಸನ್. ಓಕೆ, ಮೈಟ್ ಬಿ ನೀವು ಯಾರನ್ನೋ ಬಿಟ್ಟು ಇನ್ನೊಬ್ಬರನ್ನ ಚಾಯ್ಸ್ ಮಾಡೋಕ್ಕೆ ಹೋಗ್ತಾ ಇದ್ದೀರೇನೋ. ಮೈಟ್ ಬಿ ನಿಮ್ಮ ಕೈಯಲ್ಲಿರೋ ಮಾಣಿಕ್ಯನ ನೀವು ನೋಡ್ತಾ ಇಲ್ಲ ಅನಿಸುತ್ತೆ. ಸೊ ಖಂಡಿತ ಅದನ್ನು ನೋಡಿ ಅನ್ನೋದನ್ನು ಈ ಕಾರ್ಡ್ ತಿಳಿಸ್ತಾ ಇದೆ ನಿಮಗೆ. ಸೊ ಏನು ಆಗಿದೆ ಈ ಹಿಂದೆ ಅದು ಇನ್ನು ಮುಂದೇನೂ ಆಗುತ್ತೆ ಅನ್ನೋದಿಲ್ಲ. ಓಕೆ, ಸೊ ಈ ಕಾರ್ಡ್ ಏನು ಹೇಳುತ್ತೆ ಅಂದರೆ ಮೈಟ್ ಬಿ ನಿಮ್ಮ ಲೈಫಲ್ಲಿ ಏನೋ ಒಂದು ಆಗಿದೆ, ಅದು ಪದೇ ಪದೇ ಆಗುತ್ತೆ ಅನ್ನೋದು ಏನೂ ಇಲ್ಲ. ಸೊ ಅದನ್ನು ನಿಮ್ಮ ತಲೆಯಿಂದ ತೆಗೀರಿ. ಓಕೆ, ಈ ಚಾನ್ಸ್ನ ನೀವು ಮಿಸ್ ಮಾಡ್ಕೊಂಡಿದ್ದೀರಾ, ಯಾರ ಜೊತೆನೋ ಇರೋದನ್ನು ಮಿಸ್ ಮಾಡ್ಕೊಂಡಿದ್ದೀರಾ ಅಂದರೆ ಅದು ಮತ್ತೆ ವಾಪಸ್ ಮೈಟ್ ಬಿ ಬರೋದಿಲ್ಲ ಅನ್ನೋದೇನೂ ಇಲ್ಲ. ಬಟ್ ಬರಬಹುದು ಆ್ಯಂಡ್ ಯುನೋ ಆ ಟೈಮಲ್ಲಿ ನಿಮಗೆ ಗೊತ್ತಾಗುತ್ತೆ ನೀವೇನು ಡಿಸಿಷನ್ಸ್ನ ತೊಗೊಂಡಿದ್ದೀರಲ್ಲ ಅದು ಕರೆಕ್ಟ್ ಆಗಿದೆ ಅನ್ನೋದು. ಆ್ಯಂಡ್ ನಿಮ್ಮನ್ನು ನೀವು ಬಿಲೀವ್ ಮಾಡಿ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದೆ. ಓಕೆ, ಸೊ ನೀವೇನನ್ನು ಅಚೀವ್ ಮಾಡಬೇಕು ಅಂತಿದ್ದೀರಾ ಅದ್ರ ಮೇಲೆ ನೀವು ಏನೋ ತುಂಬ ಹುಷಾರಾಗಿ ಗಮನ ಇಟ್ಟು ಅದನ್ನು ನೋಡಬೇಕಾಗಿದೆ. ಓಕೆ, ಮೈಟ್ ಬಿ
ಒಂದೇ ಕ್ಷಣದಲ್ಲಿ ಆಗದಲ್ಲೇ ಇರಬಹುದು. ಓಕೆ, ಬಟ್ ಅದು ಆಗುತ್ತೆ. ಓಕೆ, ಸೊ ಹಾಗಾಗಿ ಬಿಲೀವ್ ಇನ್ ಇಂಪಾಸಿಬಲ್ ಕಾರ್ಡ್ ಬರ್ತಾ ಇದೆ. ಆ್ಯಂಡ್ ನಾಟ್ ದ ರೈಟ್ ಟೈಮ್, ದ ಸೈನ್ಸ್ ಆರ್ ಕಾಷನಿಂಗ್ ಯು. ಓಕೆ, ಸೊ ಮೈಟ್ ಬಿ ನೀವು ಗೈಡೆನ್ಸ್ನ ತಗೊಂಡು ನೀವು ಡಿಸಿಷನ್ಸ್ನ ತಗೋಬೇಕಾಗತ್ತೆ. ಪೈಲ್ ನಂಬರ್ 2. ಸೊ ಇದು ತುಂಬ ಕಮ್ಮಿ ಜನಕ್ಕೆ ರೆಸೊನೇಟ್ ಆಗಬಹುದು, ಬಟ್ ಇದು ಇಂಪಾರ್ಟೆಂಟ್ ಮೆಸೇಜಸ್ ಇದೆ ಯಾರಿಗೋಸ್ಕರನೋ. ಸೊ ಹುಷಾರಾಗಿ ಡಿಸಿಷನ್ಸ್ನ ತಗೊಳ್ಳಿ. ಓಕೆ, ಸೊ ಪೈಲ್ ನಂಬರ್ 2 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟಾಪಿಕ್ ಒಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ತೆ. ನಮಸ್ತೆ. ಪೈಲ್ ನಂಬರ್ 3 ಯಾರು ರೆಡ್ ಕಾರ್ಲಿನ್ ಹಾಗೂ ಸಿಟ್ರಿನ್ನ ಚಾಯ್ಸ್ ಮಾಡಿದ್ದೀರಾ, ಇದು ನಿಮ್ಮ ರೀಡಿಂಗಿಗೆ ಸ್ವಾಗತ. ಸೊ ಮೈಟ್ ಬಿ ಇಲ್ಲಿ ನನಗೆ ಆಲ್ರೆಡಿ ಮೆಸೇಜ್ ಏನು ಬರ್ತಾ ಇದೆ ಅಂದರೆ, ಮೈಟ್ ಬಿ ನೀವು ತುಂಬ ಈಗೋಯಿಸ್ಟಿಕ್ ಇದ್ದೀರಾ, ಇಲ್ಲ ತುಂಬ ಮನಿ ಮೈಂಡೆಡ್ ಇದ್ದೀರಾ, ಆ್ಯಂಡ್ ತುಂಬ ಪ್ರಾಕ್ಟಿಕಲ್ ಇದ್ದೀರಾ. ಮೈಟ್ ಬಿ ಕನೆಕ್ಷನ್ನ ತೊಗೊಂಡು. ಸೊ ನೋಡೋಣ ನಿಮ್ಮ ರೀಡಿಂಗ್ ಹೇಗೆ ಬರುತ್ತೆ ಅನ್ನೋದನ್ನು. ಸೊ ನಿಮ್ಮ ಹಾಗೂ ನಿಮ್ಮ ಪರ್ಸನ್ ಮಧ್ಯದ ಕನೆಕ್ಷನ್ ಯಾವ ರೀತಿ ಇದೆ, ಸೊ ನಿಜವಾದ ವರ್ಚುವಲ್ ಕನೆಕ್ಷನ್ ಯಾವ ರೀತಿ ಇದೆ ಅನ್ನೋದನ್ನು ನಾವು ಇಲ್ಲಿ ನೋಡೋಣ. ಸೊ ಫೈಲ್ ನಂಬರ್ 3, ಈಶ್ವರ, ಏಂಜಲ್ಸ್, ಯೂನಿವರ್ಸ್ ಪ್ಲೀಸ್ ಅವರ ಮೆಸೇಜಸ್ನ ಕೊಡಿ. ಓಕೆ, ಸೊ ಬಾಟಮ್ ಆಫ್ ದ ಡೆಕ್ 9 ಆಫ್ ಕಪ್ಸ್ ಇದೆ. ಸೊ ಹೋಪ್ಸ್ನ ಕಳ್ಕೊಬೇಡಿ ಅಂತ ಹೇಳ್ತಾ ಇದ್ದಾರೆ ಸ್ಪಿರಿಟ್ಸ್, ಗೈಡ್ಸ್ ಆಗಲಿ. ಸೊ ಓಕೆ, ಎಂಪ್ರೆಸ್ ಇದೆ, ಪೇಜ್ ಆಫ್ ಕಪ್ಸ್ ಇದೆ, 3 ಆಫ್ ಕಪ್ಸ್ ಇದೆ, ಏಸ್ ಆಫ್ ಕಪ್ಸ್ ಇದೆ, 10 ಆಫ್ ಸಾರ್ಡ್ಸ್ ಇದೆ. ಓಕೆ ಓಕೆ, ಸೊ ಮೈಟ್ ಬಿ ಇಲ್ಲಿ ನೀವು ಯಾರ ಬಗ್ಗೆನೋ ತುಂಬಾ ಕಾಯ್ತಾ ಇದ್ದೀರಾ. ಪೈಲ್ ನಂಬರ್ 3. ಓಕೆ, ಸೊ ಯಾರು ರೆಡ್ ಕಾರ್ಲಿನ್ ಹಾಗೂ ಸಿಟ್ರಿನ ಚಾಯ್ಸ್ ಮಾಡಿದ್ದೀರಲ್ಲ, ಮೈಟ್ ಬಿ ನಾನು ಹೇಳ್ದಂಗೆ ನೀವು ತುಂಬ ಮನಿ ಮೈಂಡೆಡ್ ಇರಬಹುದು, ಇಲ್ಲ ನೀವು ಹಾಗೆ ಇರಬಹುದು, ಬಟ್ ಬೇಸಿಕಲಿ ನೀವು ಇಂಡಿಪೆಂಡೆಂಟ್ ಇರ್ಬೋದು, ಇಲ್ಲ ನೀವು ವೈಫ್ ಇರ್ಬೋದು, ಇಲ್ಲ ಇಲ್ಲಿ ಫೀಮೇಲ್ ಎನರ್ಜಿ ಜಾಸ್ತಿ ಇದೆ. ಸೊ ಇದು ಮೇಲ್ ಇರಬಾರ್ದು ಅಂತಲ್ಲ, ಬಟ್ ಎನರ್ಜಿ ಆ ರೀತಿ ಇದೆ. ಸೊ ಮೈಟ್ ಬಿ ನೀವು ಈ ರೀತಿ ಈ ಹಿಂದೆ ಮೈಟ್ ಬಿ ನಿಮ್ಮ ಹಿಂದೆ ಫ್ಯಾಮಿಲಿ, ಮೈಟ್ ಬಿ ನೀವು ಒಬ್ಬ ಡೈವೋರ್ಸಿ ಇದನ್ನು ನೋಡ್ತಾ ಇರಬಹುದು. ಸೊ ಮೈಟ್ ಬಿ ನೀವು ಈ ಹಿಂದೆ ನಿಮ್ಮ ಫ್ಯಾಮಿಲಿಗೋಸ್ಕರ ತುಂಬ ಕೊಟ್ಟಿದ್ದೀರಾ. ಓಕೆ, ಸೊ ತುಂಬ ಅಂದರೆ ತುಂಬ ಕೊಟ್ಟಿದ್ದೀರಾ. ಆ್ಯಂಡ್ ಇಲ್ಲಿ ಏನಾಗ್ತಾ ಇದೆ ಅಂದರೆ, ನೀವು ಏನನ್ನು ಅವರಿಂದ ನಿರೀಕ್ಷೆ ಮಾಡ್ತಿದ್ರೋ ಅದು ನಿಮಗೆ ಸಿಗ್ತಾ ಇಲ್ಲ. ಸೊ ಮೈಟ್ ಬಿ ನೀವು ಒಂದು ಒಳ್ಳೆ ಪ್ರೀತಿನ ನಿಮ್ಮ ಲೈಫಲ್ಲಿ ನೋಡ್ತಾ ಇದ್ದೀರಾ. ಸೊ ಮೈಟ್ ಬಿ ಎಲ್ಲೋ ಒಂದು ಕಡೆ ತುಂಬ ನೋವುಗಳನ್ನು ನಿಮ್ಮ ಲೈಫಲ್ಲಿ ನೋಡಿದ್ದೀರಾ. ತುಂಬ ಜನ ನಿಮ್ಮನ್ನು ಬಿಟ್ರೆ ಮಾಡಿದ್ದಾರೆ. ಓಕೆ, ಸೊ ತುಂಬ ಜನ ನಿಮ್ಮನ್ನು ನೋವು ಕೊಟ್ಟಿದ್ದಾರೆ ಆ್ಯಂಡ್ ಮೋಸ ಮಾಡಿದ್ದಾರೆ ಬೇಸಿಕಲಿ ಇಲ್ಲಿ. ಸೊ ಹಾಗಾಗಿ ಮೈಟ್ ಬಿ ನೀವು ಡಿಸಿಷನ್ಸ್ನ ತುಂಬ ಹುಷಾರಾಗಿ ತೊಗೊಳಕ್ಕೆ ಇಷ್ಟಪಡ್ತಾ ಇದ್ದೀರಾ. ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಎನರ್ಜಿ ಎಲ್ಲೂ ಸಹ ನೆಗೆಟಿವ್ ಇಲ್ಲದೆ ಇರಬಹುದು. ಸೊ ಯಾವ ಪರ್ಸನಿಗೋಸ್ಕರ ನೀವು ಕಾಯ್ತಾ ಇದ್ರೋ ಆ ಪರ್ಸನ್ ಈಗಲೂ ಸಹ ನಿಮಗೆ ಕಮಿಟ್ಮೆಂಟ್, ರೈಟ್ ಕಮಿಟ್ಮೆಂಟ್ನ ಕೊಡೋಕ್ಕೆ ಟ್ರೈ ಮಾಡ್ತಾ ಇಲ್ಲ. ಸೊ ಬೇಸಿಕಲಿ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಎಂಡ್ ಮಾಡಿ ನಿಮ್ಮ ನೋವಿನ ಈ ಒಂದು ಪ್ರೊಸೀಜರನ್ನು. ಓಕೆ, ಸೊ 10 ಆಫ್ ಸಾರ್ಡ್ಸ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಮೈಟ್ ಬಿ ನಿಮ್ಮನ್ನು ಇನ್ನು ಮುಂದೆನೂ ಜನ ಮೋಸ ಮಾಡಬಹುದು, ಬಟ್ ನೀವು ಏನು ಮಾಡಬೇಕು ಅಂದರೆ ನಿಮ್ಮ ಮೇಲೆ ನೀವು ಫೋಕಸ್ ಇಟ್ಕೋಬೇಕು. ಓಕೆ, ಸೊ ನಿಮ್ಮ ಮೇಲೆ ನೀವು ಫೋಕಸ್ ಇಟ್ಕೊಳ್ಳಿ. ಆ್ಯಂಡ್ ತಾನಾಗೆ ನಿಮ್ಮ ಲೈಫಲ್ಲಿ ಖುಷಿಗಳು ಬರುತ್ತೆ ಆ್ಯಂಡ್ ಪ್ರೀತಿ ಬರುತ್ತೆ. ಬಟ್ ಒಂದು ರೈಟ್ ಟೈಮ್ ಇದೆ ಅದಕ್ಕೋಸ್ಕರ. ಈ ಕಾರ್ಡ್ ಇನ್ನೊಂದು ಏನು ಹೇಳುತ್ತೆ, 10 ಆಫ್ ಸಾರ್ಡ್ಸ್ ಅಂದರೆ, ನಿಮ್ಮ ಲೈಫಲ್ಲಿ ಏನೇ ತೊಂದರೆ ಇತ್ತು, ಏನೇ ನೋವಿತ್ತು, ಅದೆಲ್ಲನೂ ಸಹ ಎಂಡ್ ಆಗ್ತಾ ಇದೆ. ಆ್ಯಂಡ್ ಒಳ್ಳೆ ಚಾಪ್ಟರು ನಿಮ್ಮ ಲೈಫಲ್ಲಿ ಈಗ ಶುರು ಆಗ್ತಾ ಇದೆ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದೆ. ಓಕೆ, ಸೊ ಮೈಟ್ ಬಿ ಕೆಲವರಿಗೆ ಇಲ್ಲಿ ನೀವು ನಿಮ್ಮ ಪರ್ಸನ್ ಡೈವೋರ್ಸ್ ತೊಗೊಂಡು ನಿಮ್ಮ
ಕಡೆ ಬರಬೇಕು ಅನ್ನೋದನ್ನು ಕಾಯ್ತಾ ಇದ್ದೀರಾ. ಸೊ ಇಲ್ಲಿ ಥರ್ಡ್ ಪಾರ್ಟಿನೂ ಇದೆ ಬಿಕಾಸ್ ಆಫ್ 3 ಆಫ್ ಕಪ್ಸ್. ಆ್ಯಂಡ್ ನಾನು ಹೇಳೋದೇನು ಅಂದರೆ ನಿಮ್ಮ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿ, ನಿಮ್ಮನ್ನು ನೀವು ಬೇರೆ ರೀತಿಯಲ್ಲಿ ಯಾವ ರೀತಿ ನಿಮ್ಮ ಲೈಫನ್ನು ಬೆಳೆಸ್ಕೊಬೇಕು, ಯಾವ ರೀತಿ ನೀವಿರಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಗಮನ ಕೊಡಿ ಅನ್ನೋದನ್ನು ಹೇಳ್ತಾ ಇದೆ. ಸೊ ಬೇಸಿಕಲಿ ಇಲ್ಲಿ 9 ಆಫ್ ಕಪ್ಸ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ನಿಮ್ಮ ವಿಶಸ್ ಫುಲ್ಫಿಲ್ ಆಗೋದಿದೆ, ಬಟ್ ನೀವು ಈ ನೋವಿಂದ ಹೊರಗೆ ಬರಬೇಕು. ಓಕೆ, ಸೊ ನೋಡೋಣ 10 ಆಫ್ ಕಪ್ಸ್ ಇಲ್ಲಿ ಏನು ಹೇಳ್ತಾ ಇದೆ. ಸೊ ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಪ್ಲೀಸ್ 10 ಆಫ್ ಕಪ್ಸ್ ಅಲ್ಲ, ಸಾರ್ಟ್ಸ್. ಸೊ 10 ಆಫ್ ಸಾರ್ಟ್ಸ್ ಇಲ್ಲಿ ಏನು ಹೇಳ್ತಾ ಇದೆ. ಪೈಲ್ ನಂಬರ್ 3. ಓಕೆ, 2 ಕಾರ್ಡ್ ಇದೆ. ಸೊ ಸ್ಟ್ರೆಂತ್ ಕಾರ್ಡ್. ಸೊ ನಾನು ಹೇಳ್ದಂಗೆ ನಿಮ್ಮ ಸ್ಟ್ರೆಂತ್ ನೀವು ಕಳ್ಕೊಬಾರ್ದು ಎಲ್ಲೂ ಸಹ. ಓಕೆ, 4 ಆಫ್ ರಾಡ್ಸ್. ಖಂಡಿತ ಮದುವೆ ಆಗುತ್ತೆ, ಬಟ್ ಈ ಹಿಂದೆ ಆಗಿರೋದನ್ನೆಲ್ಲ ನೀವು ಮರಿಬೇಕಾಗತ್ತೆ. ನಿಮ್ಮ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ನಿಮ್ಮನ್ನು ನೀವು ಫಸ್ಟು ಪ್ರೀತಿ ಮಾಡಬೇಕಾಗಿದೆ ಇಲ್ಲಿ. ಓಕೆ, ಸೊ ಇಲ್ಲಿ ಕಿಂಗ್ ಆಫ್ ಪೆಂಟಕಲ್ಸ್, ಜಡ್ಜ್ಮೆಂಟ್. ಖಂಡಿತ ಸೊ ಇಲ್ಲಿ ಯಾರನ್ನೂ ನೀವು ಕ್ಷಮಿಸಬೇಕಾಗಿದೆ. ಓಕೆ, ಸೊ ಯಾರೋ ನಿಮ್ಮನ್ನು ಮೋಸ ಮಾಡಿದ್ದಾರೆ ಆ್ಯಂಡ್ ನಿಮ್ಮನ್ನು ಎಮೋಷ್ನಲಿ ತುಂಬಾ ನೋವು ಕೊಟ್ಟಿದ್ದಾರೆ. ಓಕೆ, ಪೈಲ್ ನಂಬರ್ 3. ಸೊ ಅವರನ್ನು ನೀವು ಇಲ್ಲಿ ಕ್ಷಮಿಸಬೇಕಾಗಿದೆ ಆ್ಯಂಡ್ ನಿಮ್ಮ ಪವರಿಗೆ ನೀವು ಬರಬೇಕಾಗಿದೆ, ಎಂಪ್ರೆಸ್ ಪವರಿಗೆ. ಓಕೆ, ಸೊ ಅದಕ್ಕೆ ನೀವು ಆದ್ಯತೆನ ಕೊಡಿ. ಆ್ಯಂಡ್ 9 ಆಫ್ ಸಾರ್ಟ್ಸ್ ಎನರ್ಜಿಯಿಂದ ನೀವು ಹೊರಗೆ ಬಂದಾಗಿದೆ. ಓಕೆ, ಸೊ ನೀವು ಆಲ್ರೆಡಿ ಬಂದಾಗಿದೆ. ಆ್ಯಂಡ್ ಏಸ್ ಆಫ್ ಕಪ್ಸ್ ಇಲ್ಲಿ ಏನು ಹೇಳ್ತಾ ಇದೆ. ನಿಮ್ಮ ಪರ್ಸನ್ ಬಂದೇ ಬರ್ತಾರೆ ವಾಪಸ್. ಸೊ ನೀವು ನಿಮ್ಮ ಪರ್ಸನ್ಗೋಸ್ಕರ ಕಾಯ್ತಾ ಇದ್ದೀರಾ ಅಂದರೆ 6 ಮಂತ್ಸ್ ಟೈಮ್ ಫ್ರೇಮ್ ಇದೆ. ಸೊ ಅದರೊಳಗೆ ನಿಮ್ಮ ಪರ್ಸನ್ ವಾಪಸ್ ಬರಬಹುದು. ಸೊ ಬಂದ ಮೇಲೆ ನೀವು ಚಾಯ್ಸ್ ಮಾಡೋದು ನಿಮಗೆ ಬಿಟ್ಟಿರೋದು. ಬಿಕಾಸ್ ಕ್ವೀನ್ ಆಫ್ ರಾಡ್ಸ್. ಓಕೆ, ಏಸ್ ಆಫ್ ರಾಡ್ಸ್ ಹಾಗೂ ಹರ್ಮಿಟ್ ಇದೆ. ಸೊ ಬೇಸಿಕಲಿ ಯಾವ ಪರ್ಸನ್ ನಿಮಗೆ ವಾಪಸ್ ಬರ್ತಾ ಇದ್ದಾರೆ. ಸೊ ಮೈಟ್ ಬಿ ನೀವು ನಿಮ್ಮ ಫ್ಯಾಮಿಲಿಗೆ ವಾಪಸ್ ಹೋಗೋದೇ ವಾಸಿ. ಬಿಕಾಸ್ ಮೈಟ್ ಬಿ ಆ ಪರ್ಸನ್ ನಿಮಗೆ ಕರೆಕ್ಟ್ ಆದ ವ್ಯಕ್ತಿ ಅಲ್ಲ. ಮೈಟ್ ಬಿ ಅವ್ರು ಬರೋದು ಮತ್ತು ನಿಮ್ಮನ್ನು ಯೂಸ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಜೊತೆ ಪ್ಯಾಷನೇಟ್ ಆಗಿರೋದಕ್ಕೆ, ನಿಮ್ಮ ಜೊತೆ ಫಿಸಿಕಲ್ ಅಟ್ರಾಕ್ಷನ್ ಬಹಳ ಇದೆ ಇಲ್ಲಿ. ಸೊ ಮತ್ತೆ ಮೋಸ ಹೋಗಬೇಡಿ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಅದಕ್ಕೋಸ್ಕರ 10 ಆಫ್ ಸಾರ್ಟ್ಸ್ ಇದೆ ಇಲ್ಲಿ ಪೈಲ್ ನಂಬರ್ 3. ಓಕೆ, ಸೊ ಬೇಸಿಕಲಿ ಇಲ್ಲಿ ಓವರ್ ಆಲ್ ಇಲ್ಲಿ ನಿಮ್ಮ ಕನೆಕ್ಷನ್ ತುಂಬಾ ಎಲ್ಲೋ ಒಂದು ಕಡೆ ಗೊಂದಲದಲ್ಲಿ ಇದೆ. ಬಟ್ ಗೊಂದಲ ಹೇಗಿದೆ ಅಂದರೆ ಮೈಟ್ ಬಿ ನೀವು ಈ ಪರ್ಸನಿಗೆ ಇನ್ನೊಂದು ಚಾನ್ಸ್ ಕೊಡಬೇಕು ಅಂತಿದ್ದೀರಾ. ಬಟ್ ಹುಷಾರಾಗಿರಿ ಈ ಕನೆಕ್ಷನ್ ಬಗ್ಗೆ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಓಕೆ, ಸೊ ಇದು ಮ್ಯಾರೇಜ್ ಇರಬಹುದು, ಮ್ಯಾರೇಜ್ ನಿಮ್ಮಿಬ್ಬರು ಡೈವೋರ್ಸ್ ಆಗಿ ಮತ್ತೆ ನಿಮ್ಮ ಪರ್ಸನ್ ನಿಮಗೆ ವಾಪಸ್ ಬರ್ತಾ ಇರ್ಬೋದು, ಏನೇ ಇರಬಹುದು. ಬಟ್ ಅದನ್ನು ಮತ್ತೆ ಇನ್ನೊಂದು ಸತಿ ಕುಲಂಕುಷವಾಗಿ ನೋಡಿ, ಡೀಪಾಗಿ ನೋಡಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ ಇಲ್ಲಿ. ಓಕೆ, ಸೊ ಮತ್ತೆ ಮೋಸ ಹೋಗಬೇಡಿ. ಓಕೆ, ಮತ್ತೆ ಮೋಸ ಹೋಗಬೇಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಓಕೆ, ನಿಮ್ಮ ಕೆಲಸದ ಮೇಲೆ ನೀವು ಗಮನ ಕೊಡಿ. ಪೇಜ್ ಆಫ್ ಕಪ್ಸ್. ನಿಮ್ಮ ಪ್ರೀತಿ, ನಿಮ್ಮಲ್ಲಿರೋ ಪ್ರೀತಿನ ನೀವು ಜಾಸ್ತಿ ಮಾಡ್ಕೊಳ್ಳಿ ಹೊರತು ಬೇರೆಯವರಿಗೆ ಈಗ ಕೊಡಕ್ಕೆ ಹೋಗಬೇಡಿ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಓಕೆ, ಸೊ ನೋಡೋಣ ನಿಮ್ಮ ರೊಮ್ಯಾನ್ಸ್ ಏಂಜಲ್ ಕಾರ್ಡ್ಸ್ ಏನು ಹೇಳ್ತಾ ಇದೆ ಅನ್ನೋದನ್ನು. ಸೊ ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಪ್ಲೀಸ್ ಫೈಲ್ ನಂಬರ್ 3 ಯಾರು ರೆಡ್ ಕಾರ್ಲಿನ್ ಹಾಗೂ ಸಿಟ್ರಿನ ಚಾಯ್ಸ್ ಮಾಡಿದ್ದಾರೆ ಪ್ಲೀಸ್ ಕಾರ್ಡ್ಸ್ನ ಕೊಡಿ. ಸೊ ಹನಿಮೂನ್ ಕಾರ್ಡ್, ಸೋಲ್ಮೇಟ್, ರೊಮ್ಯಾಂಟಿಕ್ ಫೀಲಿಂಗ್ಸ್. ಓಕೆ, ಸೊ ಕೆಲವರಿಗೆ ಇವರು ಸೋಲ್ಮೇಟ್ ಇರಬಹುದು. ಸೊ ಈ ಒಂದು ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ ನಿಮ್ಮದೇ ಆದ ಟೈಮ್ ತಗೊಳ್ಳಿ. ಓಕೆ, ಇವರಿಗೆ ಚಾನ್ಸ್ ಕೊಡೋದಾದರೆ ಅವರ ಫೀಲಿಂಗ್ಸ್ನ ನೀವು ನೋಡಿ, ಯಾವ ರೀತಿ ಇದೆ ಅವರ ಫೀಲಿಂಗ್ಸ್ ಅನ್ನೋದನ್ನು. ಸೊ ನೋಡ್ದಲೇ, ಪರಿಶೀಲನೆ ಮಾಡ್ದಲೇ ಡಿಸಿಷನ್ಸ್ನ ತಗೊಬೇಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಓಕೆ, ಸೊ ಹನಿಮೂನ್ ಕಾರ್ಡ್ ಟ್ರೂ ಲವ್ ಅನ್ನು ತೋರಿಸ್ತಾ ಇದೆ. ಮೈಟ್ ಬಿ ನೀವು ಯಾರನ್ನು ಸೋಲ್ಮೇಟ್ ಅಂದ್ಕೊತಾ ಇದ್ದೀರೋ ಅವರ ಪ್ರತಿ ನಿಮಗೆ ಫೀಲಿಂಗ್ಸ್ ಇದೆ. ಬಟ್ ನೀವು ಎಕ್ಸ್ಪ್ಲೋರ್ ಮಾಡಬೇಕಾಗಿರೋದು, ನಿಮ್ಮ ಲೈಫಲ್ಲಿ ಬರಬೇಕಾಗಿರೋದು ಟ್ರೂ ಪ್ರೀತಿ.
ಓಕೆ. ಸೊ ಅದನ್ನು ನೋಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಓಕೆ. ಸೊ ರೊಮ್ಯಾಂಟಿಕ್ ಫೀಲಿಂಗ್ಸ್, ಫರ್ ಗಿವಿಂಗ್ ಆ್ಯಂಡ್ ಲರ್ನಿಂಗ್. ಸೊ ನಾನು ಸ್ಟಾರ್ಟಿಂಗೇ ಹೇಳಿದೆ, ಮೈಟ್ ಬಿ ನೀವು ಯಾರನ್ನೂ ಇಲ್ಲಿ ಕ್ಷಮಿಸಬೇಕಾಗಿದೆ. ಅದು ನಿಮ್ಮ ಪಾಸ್ಟ್ ಪರ್ಸನ್ ಇರ್ಬೋದು, ಎಮೋಷನ್, ಸಿಚುವೇಶನ್ಸ್ ಏನೇ ಇರ್ಬೋದು, ಅದನ್ನು ನೀವು ಕ್ಷಮಿಸಬೇಕು ಆ್ಯಂಡ್ ಮುಂದೆ ನಡಿಬೇಕು ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದೆ. ಓಕೆ. ಸೊ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್, ಪ್ಲೀಸ್ ಪೈಲ್ ನಂಬರ್ 3 ಅವರ ಆನ್ಸರ್ಸ್ನ ಕೊಡಿ. ಪ್ಲೀಸ್ ಅವರ ಆನ್ಸರ್ಸ್ನ ಕೊಡಿ. ರೊಮ್ಯಾನ್ಸ್. ಸೊ ನಿಮ್ಮ ಲೈಫಲ್ಲಿ ಹೊಸದಾಗಿ ಪ್ರೀತಿ ಬರೋದಿದೆ. ಸೊ ಆ ಪ್ರೀತಿನ ನೀವು ಇಲ್ಲಿ ನೋಡಬೇಕಾಗಿದೆ. ಓಕೆ. ಸೊ ನಿಮ್ಮ ಹೊಸ ಪ್ರೀತಿನ ನೀವು ಇಲ್ಲಿ ನೋಡ್ಕೋಬೇಕಾಗಿದೆ. ಫಸ್ಟ್ ಆಫ್ ಆಲ್ ನಿಮ್ಮನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊಬೇಕಾಗಿದೆ. ಓಕೆ. ಸೊ ನೋಡೋಣ ಅಡ್ವೈಸ್ ಏನು ಹೇಳ್ತಾ ಇದೆ ಈ ಒಂದು ಕನೆಕ್ಷನ್ಗೋಸ್ಕರ. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್, ಪ್ಲೀಸ್ ಪೈಲ್ ನಂಬರ್ 3 ಅವರ ಕನೆಕ್ಷನಿಗೆ ಅಡ್ವೈಸನ್ನು ಕೊಡಿ. Show the world real you. Okay. Show the world real you. ಸೊ ನಿಮ್ಮ ತಾಕತ್ ಏನಿದೆ, ನಿಮ್ಮ ಸ್ಟ್ರೆಂತ್ ಏನಿದೆ. ಸೊ ಸ್ಟ್ರೆಂತ್ ಕಾರ್ಡ್ ಬಂದಿತ್ತು. ಸೊ ನೀವು ಇವರಿಲ್ಲ ಅಂದ್ರೂ ನಿಮ್ಮ ಜೀವನನ ಮಾಡಬಹುದು, ನಿಮ್ಮ ಲೈಫಲ್ಲಿ ನೀವು ಏನು ಬೇಕಾದ ಅಚೀವ್ಮೆಂಟ್ಸ್ನ ಮಾಡಬಹುದು ಅನ್ನೋದನ್ನು ನೀವು ಇಲ್ಲಿ ಅವರಿಗೆ ತೋರಿಸ್ಕೊಡ್ಬೇಕಾಗಿದೆ. ಮೈಟ್ ಬಿ ಈಗ ಟೈಮ್ ಹೇಗೆ ಬಂದಿದೆ ಅಂದರೆ, ಇಷ್ಟು ದಿನ ನೀವು ಯಾರಿಗೋಸ್ಕರನೋ ಕಾಯ್ತಿದ್ರಿ, ಅಳ್ತಿದ್ರಿ, ನೋವು ತಿಂತಿದ್ರಿ. ಬಟ್ ಈಗ ನೀವು ಎಂಪ್ರೆಸ್ ಆಗಿ ಮುಂದೆ ಬರಬೇಕಾಗಿದೆ. ಆ್ಯಂಡ್ ನಿಮ್ಮ ಒಂದು ನೋವಿಂದ ಹೊರಗೆ ಬಂದು ನಿಮ್ಮ ಸ್ಟ್ರೆಂತು ಹಾಗೂ 4 ಆಫ್ ರಾಡ್ಸ್ ಏನು ಹೇಳ್ತಾ ಇದೆ ಅಂದರೆ, ನಿಮ್ಮ ಕ್ರಿಯೇಟಿವಿಟಿ, ನಿಮ್ಮಲ್ಲಿರೋ ಒಳ್ಳೆ ರೀತಿಯ ಒಂದು ಗುಣಗಳೇನಿದೆ ಅದು ನಿಮಗೆ ಬೆಳವಣಿಗೆ ಕರ್ಕೊಂಡು ಹೋಗುತ್ತೆ. ಸೊ ದಯವಿಟ್ಟು ನಿಮ್ಮ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿ. ಮೈಟ್ ಬಿ ನೀವು ನಿಮ್ಮ ರಿಯಲ್ ಫೀಲಿಂಗ್ಸ್ನ ಹೇಳ್ಕೊಬೇಕು. ಮೈಟ್ ಬಿ ನೀವು ನಿಮ್ಮ ಪರ್ಸನ್ ನಿಮ್ಮನ್ನು ನೋವು ಕೊಟ್ಟಿದ್ದಾರೆ, ಕೆಟ್ಟದಾಗಿ ಮಾತಾಡಿದ್ದಾರೆ ಅಂದಮೇಲೆ ಅದನ್ನು ನೀವು ಹೇಳಿ ತೋರಿಸ್ಬೇಕು. ಓಕೆ. ಸೊ ನೀವು ಭಯ ಪಡಬಾರ್ದು ಯಾವುದೇ ಕಾರಣಕ್ಕೂ. ಸೊ ಫೈಲ್ ನಂಬರ್ 3 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟಾಪಿಕ್ ಒಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ತೆ.